ಕೃಷ್ಣ ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ದೈವಿ ಸಂಪತ್ತಿನ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಒಬ್ಬ ಸಜ್ಜನರಲ್ಲಿ, ದೇವತೆಗಳಲ್ಲಿ, ಭಗವದ್ ಭಕ್ತರಲ್ಲಿ ಇರಬಹುದಾದಂತಹ ಯಾವ ಸದ್ಗುಣಗಳು ಅದನ್ನು ಪಟ್ಟಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ ಅಹಿಂಸಾ ಸತ್ಯಮಕ್ರೋಧಸ್ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಶ್ವಲೋಲುತ್ವಂ ಮಾರ್ದವಂ ಹ್ರೀರಚಾಪಲಂ. ಒಂದು ದೈವಿ ಸಂಪತ್ತನ್ನು ತಿಳಿಸ್ತಾನೆ. ನಾವು ಹಿಂದೆ ಕೆಲವನ್ನು ನೋಡಿದ್ದೇವೆ. ಈಗ ಮತ್ತೆ ಅದನ್ನು ಮುಂದುವರಿಸಿಕೊಂಡು ಅಹಿಂಸಾ ಅನ್ನುವಂಥದ್ದು ಒಂದು ದೈವಿ ಸಂಪತ್ತು ಅಂತ ಹೇಳ್ತಾನೆ. ಅಂದರೆ ದೇವತೆಗಳಲ್ಲಿ, ಸಜ್ಜನರಲ್ಲಿ, ಭಗವದ್ಭಕ್ತರಲ್ಲಿ ಇರುವಂತಹ ಸಂಪತ್ತು ಇದೆ, ಅವರ ಸಿರಿವಂತಿಕೆ. ಅಹಿಂಸೆ ಅಂತ ಹೇಳಿದರೆ ಇನ್ನೊಬ್ಬನಿಗೆ ಕೀಟ್ಲೆ ಕೊಡದೇ ಇರುವಂತಹದ್ದು ಅಂತ ಅರ್ಥದಲ್ಲಲ್ಲ. ಮತ್ತು ಅಹಿಂಸೆ ಅಂತ ಹೇಳಿದರೆ ಎಲ್ಲ ಪ್ರಾಣಿಗಳಿಗೂ, ಅಂದರೆ ಎಲ್ಲರಿಗೂ ಕೂಡ ಸುಖ ಆಗಬೇಕು ಎನ್ನುವ ದೃಷ್ಟಿಯಿಂದ ಮನಸ್ಸು, ಮಾತು ಹಾಗೂ ದೇಹ ಇವುಗಳಲ್ಲಿ ನಾವು ತೊಡಗುವಿಕೆ ಏನಿದೆ ಇದನ್ನು ಅಹಿಂಸೆ ಅಂತ ಕರೀತಾರೆ. ಅಂದರೆ ಅಹಿಂಸೆಯ ಮೂಲ ಉದ್ದೇಶ ಏನು ಅಂತ ಹೇಳಿದರೆ ಇನ್ನೊಬ್ಬರಿಗೆ ಸುಖವಾಗಲಿ, ಬೇರೆಯವರಿಗೆ ಸುಖವಾಗಲಿ ಅನ್ನುವಂಥದ್ದು, ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗದೇ ಇರಲಿ ಅನ್ನುವಂಥದ್ದು. ಇದನ್ನು ಅಹಿಂಸೆ ಅಂತ ಕರೀತಾರೆ. ನೋಡಿ, ಈ ಕಾರಣದಿಂದಾಗಿ ಇನ್ನೊಬ್ಬರಿಗೆ ಸುಖವಾಗುತ್ತದೆ ಅಂತ ಇದ್ದ ಪಕ್ಷದಲ್ಲಿ ನಾವು ಯಾವುದೋ ಒಂದನ್ನು ಕೊಲ್ತೇವೆ, ಅದು ಹಿಂಸೆ ಅಂತ ಕರೆಯಲ್ಪಡುವುದಿಲ್ಲ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದ್ದೇ ಅದನ್ನು. ವಾಸ್ತವಿಕವಾಗಿ ಇನ್ನೊಬ್ಬರಿಗೆ ನಾವು ಹೊಡೆಯುವುದಾಗಲಿ, ಬಡಿಯುವುದಾಗಲಿ ಇಷ್ಟೇ ಹಿಂಸೆ ಅಂತಲ್ಲ. ಮತ್ತೇನು ಅಂತ ಹೇಳಿದರೆ ಸಜ್ಜನರಿಗೆ ಹಿತವಾಗಬೇಕು, ಆ ರೀತಿ. ಅಂದರೆ ಕೃಷ್ಣ ಹೇಳಿದ್ದೆ ಅನ್ನೋದನ್ನು ನೋಡಿ, ಇವಾಗ ನೀನು ಪಾಂಡವರು ಗೆಲ್ತಾರೆ ಅಂತ ಹೇಳಿದರೆ ಅದು ಪಾಂಡವರ ಜಯ ಅಲ್ಲ, ಮತ್ತು ಎಲ್ಲ ಸಜ್ಜನರ ಜಯ ಅದು. ಆ ಸಜ್ಜನರ ಹಿತಕ್ಕಾಗಿ ನೀನು ಕೌರವರನ್ನು ಕೊಲ್ಲುವಂತಹದ್ದು ತಪ್ಪಲ್ಲ, ಅದು ಹಿಂಸೆ ಅಂತ ಕರೆಯಲ್ಪಡುವುದಿಲ್ಲ, ಅದು ಅಹಿಂಸೆಯೇ ಆಗ್ತದೆ. ಯಾಕೆ ಅಂತ ಹೇಳಿದರೆ ಸಜ್ಜನರಿಗೆ ಸುಖವಾಗಲಿ, ಒಳ್ಳೆಯವರಿಗೆ ಒಳ್ಳೆಯದಾಗಲಿ ಅನ್ನುವ ದೃಷ್ಟಿಯಿಂದ ನೀನು ಮಾಡ್ತಾ ಇರುವಂಥದ್ದು. ನೋಡಿ, ಇದು ಅಹಿಂಸೆ ಅಂತ ಕರೆಯಲ್ಪಡುತ್ತದೆ. ಈ ಕಾರಣದಿಂದಾಗಿ ನಾವು ಕೆಲವೊಮ್ಮೆ ಈ ಕೆಟ್ಟ ಜಂತುಗಳನ್ನು ಕೊಲ್ತೇವೆ. ಈ ವಿಷಸರ್ಪವನ್ನು ಕೊಲ್ತೇವೆ. ಯಾರಿಗೆ ಅಂದರೆ 10 ಜನರಿಗೆ ತೊಂದರೆ ಕೊಡ್ತದೆ ಅನ್ನುವ ಪಕ್ಷದಲ್ಲಿ. ಅಂದರೆ ತೊಂದರೆ ಕೊಡ್ತಾ ಇದ್ದಾಗ ನಾವು ಅದನ್ನು ಕೊಂದರೆ 10 ಜನರಿಗೆ ಒಳ್ಳೆಯದಾಗುತ್ತೆ. ಅದು ಬಿಟ್ಟು ಕಾಡಿನಲ್ಲಿ ತನ್ನ ಪಾಡಿಗೆ ತಾನಿದೆ ಅದನ್ನು ಕೊಂದರೆ ಹಿಂಸೆ. ಅಂದರೆ ಒಂದು ವಿಷಸರ್ಪವನ್ನು 10 ಜನರಿಗೆ ತೊಂದರೆ ಕೊಡ್ತಾ ಇದೆ ಅಂತ ಹೇಳುವಾಗ ಅದನ್ನು ಕೊಂದರೆ ಅದು ಅಹಿಂಸೆ ಆಗ್ತದೆ. ಅದೇ ಹಾವು ತನ್ನ ಪಾಡಿಗೆ ತಾನು ಕಾಡಿನಲ್ಲಿದೆ, ಅಲ್ಲಿ ಹೋಗಿ ಅದನ್ನು ಹುಡುಕಿ ಕೊಲ್ಲುವಂಥದ್ದು ಹಿಂಸೆ ಆಗ್ತದೆ. ಸರ್ಕಾರದ ಕಾನೂನು ಕೂಡ ಅದೇ ರೀತಿ ತಾನೆ. ಇವಾಗ ಹುಲಿಯನ್ನು ಕೊಲ್ಲಬಾರದು ಎನ್ನುವಂತಹದ್ದು ಸರ್ಕಾರದ ನಿಯಮ. ಆದರೆ ಒಂದೊಮ್ಮೆ ಆ ಹುಲಿ ತಾನು ನಾಡಿಗೆ ಬಂದು 10 ಜನರನ್ನು ಕೊಲ್ತಾ ಇದೆ ಅಂತ ಹೇಳಿದರೆ ಅವಾಗ ಏನು ಮಾಡೋದು? ಅದನ್ನು ಮೊದಲು ಹಿಡೀಲಿಕ್ಕೆ ನೋಡ್ತಾರೆ, ಸಿಗಲಿಲ್ಲ ಅಂತ ಹೇಳಿದರೆ ಕೊಲ್ಲಿಕ್ಕೆ ನೋಡ್ತಾರೆ. ಅಂದರೆ ಆ ಹುಲಿಯನ್ನು ಕೊಲ್ತಾ ಇರೋದು ಯಾಕಂತ ಹೇಳಿದರೆ ಉಳಿದ ಎಲ್ಲ ಅಮಾಯಕರೇನಿದ್ದಾರೆ ಅವರಿಗೆ ಕೆಟ್ಟದಾಗಲೇ ಇರಲಿ ಅಂತ. ನೋಡಿ, ಇದು ಅಹಿಂಸೆ ಅಂತ ಕರೆಯಲ್ಪಡುತ್ತದೆ. ಮುಂದಿನದ್ದು ಯಾವುದು ಅಂದರೆ ಇದು ಸಜ್ಜನಲ್ಲಿರುವಂತಹ ಒಂದು ಗುಣ, ಅಹಿಂಸೆ ಅನ್ನುವಂಥದ್ದು. ಎರಡನೆಯದ್ದು ಏನು ಅಂತ ಹೇಳಿದರೆ ಸತ್ಯ ಅನ್ನುವಂಥದ್ದು ಮತ್ತೊಂದು ದೈವಿ ಸಂಪತ್ತು. ಕೃಷ್ಣ ಹೇಳುವಂಥದ್ದು ಸತ್ಯ ಅಂತ ಹೇಳಿದ್ರೇನು? ಸತ್ಯ ಅಂತ ಹೇಳಿದರೆ ನಿಜವಾಗಿಯೂ ಕೂಡ ಸತ್ಯಂ ಭೂತಹಿತಂ ಪ್ರೋಕ್ತಂ. ಸತ್ಯ ಅನ್ನುವಂಥದ್ದು ಎರಡಕ್ಕೆ ಸಂಬಂಧಪಟ್ಟಾಗಿದೆ. ನಮ್ಮ ನಡೆ ನುಡಿ. ನಮ್ಮಲ್ಲೇನೆಂದರೆ ಸತ್ಯ ಅಂದರೆ ಬರೀ ನುಡಿಗೆ ಮಾತ್ರ ಸಂಬಂಧಪಟ್ಟದ್ದು. ಅವನು ಸತ್ಯ ಹೇಳ್ತಾನೆ ಅಂತ. ಸತ್ಯ ಹೇಳುವುದು ಮಾತ್ರ ಅಲ್ಲ, ಮತ್ತು ಸತ್ಯದಲ್ಲಿ ನಡೆಯುವುದು, ಎರಡೂ ಕೂಡ ಬಹಳ ಮುಖ್ಯವಾಗಬೇಕಾಗಿರುವಂಥದ್ದು. ಏನು ಸತ್ಯ ಅಂತ ಹೇಳಿದರೆ ಇದ್ದದ್ದಿದ್ದ ಹಾಗೆ ಹೇಳುವಂಥದ್ದ. ಇದ್ದದ್ದಿದ್ದ ಹಾಗೆ ಹೇಳುವುದಕ್ಕಿಂತಲೂ ಕೂಡ ಯಾವುದು ಸಜ್ಜನರಿಗೆ ಹಿತವಾಗುತ್ತೋ ಅಂಥ ಮಾತನ್ನು ನುಡಿಯುವಂಥದ್ದು, ಅದು ನಿಜವಾಗಲೂ ಸತ್ಯ ಅಂತ ಕರೆಸಲ್ಪಡ್ತದೆ. ಸಜ್ಜನರಿಗೆ ಹಿತಕರವಾದಂತಹ ಮಾತದು ಅದು. ಮತ್ತು ಸಜ್ಜನರಿಗೆ ಹಿತಕರವಾಗಿರಬೇಕು, ಹಾಗಂತ ಅದು ಯಥಾರ್ಥವಾಗಿರಬೇಕು. ಸುಳ್ಳು ಹೇಳುವಂಥದ್ದು ಅಲ್ಲ, ಸುಳ್ಳು ಹೇಳುವುದಲ್ಲ. ಒಂದೊಮ್ಮೆ ಸುಳ್ಳು ಹೇಳುವುದರಿಂದ ಸಜ್ಜನರಿಗೆ ಹಿತವಾಗುತ್ತದೆ ಅಂತಿದ್ದರೆ ಅದೇ ಸತ್ಯವೂ ಕೂಡ ಆಗ್ತದೆ. ನೋಡಿ, ಇದೆಲ್ಲ ನಮಗೆ ಮಹಾಭಾರತ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗಿದೆ. ಈ ಕಾರಣದಿಂದಲೇ ಕೃಷ್ಣ ಧರ್ಮರಾಜನಿಗೆ ಹೇಳುವುದು ಅಶ್ವತ್ಥಾಮ ಸತ್ತ ಅಂತ ಹೇಳುವಂಥ, ಸಾಯದ ಅಶ್ವತ್ಥಾಮನನ್ನು ಸತ್ತ ಅಂತ ಹೇಳುವಂಥ.
ಯಾಕಂದರೆ ನಿನ್ನ ಒಂದು ಇದು ಸುಳ್ಳು ಮಾತೇನಿದೆ ಇದು ಸತ್ಯವಾಗುತ್ತೆ. ಯಾಕಂದರೆ ಅದರಿಂದಾಗಿ ಎಲ್ಲ ಸಜ್ಜನರಿಗೂ ಹಿತವಾಗುತ್ತೆ. ನೀನು ಆ ಮಾತು ಹೇಳದೆ ದ್ರೋಣಾಚಾರ್ಯರು ಯುದ್ಧವನ್ನು ಬಿಡುವುದಿಲ್ಲ. ದ್ರೋಣಾಚಾರ್ಯರು ಯುದ್ಧದಿಂದ ಹಿಂದಿರುಗದೆ ಪಾಂಡವರಿಗೆ ಗೆಲುವಾಗುವುದಿಲ್ಲ. ಪಾಂಡವರಿಗೆ ಗೆಲುವಾಗದೆ ಧರ್ಮಕ್ಕೆ ಜಯ ಆಗುವುದಿಲ್ಲ. ಒಂದೊಮ್ಮೆ ನೀನಿವತ್ತು ಸುಮ್ಮನೆ ಕೂತೆ ಅಂತ ಹೇಳಿದರೆ ದ್ರೋಣಾಚಾರ್ಯರು ಮೇಲುಗೈ ಆಗ್ತಾ ಇದ್ದ ಅಂತ ಹೇಳಿದರೆ ಅದು ದ್ರೋಣಾಚಾರ್ಯರ ಗೆಲುವಲ್ಲ, ಅದು ಮತ್ತು ದುಷ್ಟನಾದ ದುರ್ಯೋಧನನ ಗೆಲುವು, ಅಧರ್ಮದ ಗೆಲುವು. ಅದಕ್ಕೋಸ್ಕರ ನೀನಿವತ್ತು ಅಧರ್ಮವನ್ನು ಸೋಲಿಸಬೇಕು ಅಂತ ಹೇಳಿದರೆ ಹೇಳು ಒಂದು ಸುಳ್ಳನ್ನು, ಅದೇ ಸತ್ಯ ಅದು. ಯಾಕಂತೇಳಿದರೆ ಅದರಿಂದ 100 ಜನರಿಗೆ 1000 ಜನರಿಗೆ ಒಳ್ಳೆಯದಾಗುತ್ತೆ. ನೋಡಿ, ಇದು ಸತ್ಯ ಅಂತ. ಸತ್ಯದ ವಿವರಣೆಯೇ ಆ ರೀತಿ. ಯತ್ಸತಾಂ ಹಿತಮತ್ಯಂತಂ, ಸಜ್ಜನರಿಗೆ ಹಿತವಾದ ಮಾತೇ ಸತ್ಯದ ನುಡಿ. ಅಂಥ ಸತ್ಯ ಯಾವತ್ತೂ ಸಜ್ಜನರಲ್ಲಿರ್ತದೆ, ಸಂಪತ್ತಾಗಿರ್ತದೆ. ಅಂದರೆ ಇವೆಲ್ಲ ಯಾವ ರೀತಿ ಅಂತ ಹೇಳಿದರೆ ಬರೀ ಮಾತಿನಲ್ಲಿರುವುದಲ್ಲ. ಇದು ಯಾವಾಗ ಸಂಪತ್ತಾಗತ್ತೆ ಅಂತ ಹೇಳಿದ್ರೆ ಅದರ ಅರ್ಥವನ್ನು ತಿಳಿದುಕೊಂಡು ಅದನ್ನು ಯಾವಾಗ ನಾವು ಉಪಯೋಗ ಮಾಡಬೇಕೋ ಆ ರೀತಿ ಉಪಯೋಗ ಮಾಡಿದಾಗ ಮಾತ್ರ ಅವಾಗದು ನಮಗೆ ಸಂಪತ್ತಾಗತ್ತೆ. ಇಲ್ಲದೇ ಇದ್ರಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇರುವುದು ಅಂದರೆ ಕೆಲವು ಸಲ ಕೆಲವರು ಇಲ್ಲ ನಾವು ಸತ್ಯವನ್ನೇ ಹೇಳ್ತೇವೆ ಅಂತ ಹೇಳಿ ಆಪತ್ತಿಗೆ ಸಿಕ್ಕಿಬೀಳ್ತಾರೆ, ಕಷ್ಟಕ್ಕೆ ಸಿಕ್ಕಿಬೀಳ್ತಾರೆ. ಯಾಕಂದರೆ ಸತ್ಯ ಹೇಳಲಿಕ್ಕೆ ಹೋಗಿ ಕಷ್ಟದಲ್ಲಿ ಸಿಕ್ಕಿಬೀಳ್ತಾರೆ. ಅದನ್ನೆಲ್ಲ ಹೇಳ್ತಾ ಇರುವುದು. ಒಂದೊಮ್ಮೆ ಕಷ್ಟದಲ್ಲಿ ಸಿಕ್ಕಿ ಬಿದ್ದರೂ ಕೂಡ ನೀನು ಅದರಿಂದಾಗಿ 10 ಜನರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳೋದಾಗಿದ್ದರೆ ತೊಂದರೆ ಇಲ್ಲ. ಇಲ್ಲ, ಇವನು ಹೇಳೋದ್ರಿಂದ ಯಾರಿಗೆ ಹಿತವೂ ಆಗೋಲ್ಲ, ಯಾರಿಗೂ ಹಿತವೂ ಆಗೋಲ್ಲ. ಮತ್ತು ಇವನು ಮಾತ್ರ ಕಷ್ಟದಲ್ಲಿ ಸಿಕ್ಕಿಬಿದ್ದ. ಆ ರೀತಿಯಲ್ಲ. ನಾವು ಏನು ಹೇಳ್ತೇವೆ ಅದರಿಂದ 10 ಜನರಿಗೆ ಹಿತ ಆಗಬೇಕು, ಅಂಥ ಮಾತಾಗಿರಬೇಕು. ಅದು ಸತ್ಯ ಅಂತ ಕರೆಸಲ್ಪಡ್ತದೆ ಅಂತ ತಿಳಿಸ್ತಾರೆ. ಇದಕ್ಕೆ ಒಂದು ಉದಾಹರಣೆಯನ್ನು ಮಹಾಭಾರತದಲ್ಲಿ ಕೃಷ್ಣ ತಾನು ತಿಳಿಸ್ತಾನೆ. ಒಬ್ಬ ಋಷಿ ತಪಸ್ಸಿಗೆ ಕೂತಿರ್ತಾನೆ. ತಪಸ್ಸಿಗೆ ಕೂತಾಗ ಅಲ್ಲಿ ಒಂದು ಯಾತ್ರಿಕರ ತಂಡ ಓಡಿ ಬಂತು. ಯಾಕಂದರೆ ಯಾತ್ರಿಕರ ತಂಡವನ್ನು ಒಂದು ದರೋಡೆಕೋರರ ಗುಂಪು ತಾನು ದರೋಡೆ ಮಾಡಲಿಕ್ಕೋಸ್ಕರ ಹಿಂಬಾಲಿಸ್ಕೊಂಡು ಬಂದಿತ್ತು. ಆ ದರೋಡೆಕೋರರಿಂದ ತಮ್ಮನ್ನು ತಪ್ಪಿಸಿಕೊಳ್ಳಿಕ್ಕೋಸ್ಕರ ಯಾತ್ರಿಕರ ತಂಡ ಬಂದು ಈ ಋಷಿಗಳು ಎಲ್ಲಿ ತಪಸ್ಸಿಗೆ ಕೂತಿದ್ದಾರೆ ಅಲ್ಲೇ ಹತ್ತಿರದಲ್ಲಿ ಎಲ್ಲರೂ ಕೂಡ ಅವಿತು ಕೂತರು. ಆ ಕಡೆಯಿಂದ ಈ ದರೋಡೆಕೋರರ ಗುಂಪು ಬಂತು. ಅವರಿಗೆ ಯಾತ್ರಿಕರು ಕಾಣಿಸ್ಲಿಲ್ಲ, ಯಾಕಂದರೆ ಎಲ್ಲ ಮುಚ್ಚಿ ಕೂತಿದ್ದಾರೆ. ಋಷಿ ಹತ್ರ ಬಂದು ಕೇಳಿದರು, ಋಷಿಗಳೇ, ಒಂದು ಯಾತ್ರಿಕರ ತಂಡ ಬಂದದ್ದನ್ನು ನೀವು ನೋಡಿದ್ರಾ ಅಂತ. ನೋಡಿದ್ದು ಹೌದು, ಇಲ್ಲಿ ಬಂದದ್ದು ಹೌದು, ನೋಡಿದ್ದು ಹೌದು. ಋಷಿಗಳು ಎಲ್ಲೆಲ್ಲಿ ಮುಚ್ಚಿ ಕೂತಿದ್ದಾರೆ ಅದು ಕೂಡ ಗೊತ್ತಿದೆ. ಇವಾಗ ಸತ್ಯ ಅಂತ ಹೇಳಿದರೆ ಯಾವುದು? ಇದ್ದದ್ದಿದ್ದ ಹಾಗೆ ಹೇಳುವುದೊಂದಾಗಿದ್ದರೆ ಇವಾಗ ಅವರು ಬಂದದ್ದು ಹೌದು, ಮುಚ್ಚಿ ಕೂತದ್ದು ಹೌದು. ಮುಚ್ಚಿ ಕೂತದ್ದು ಎಲ್ಲಿಂದಲೂ ಗೊತ್ತಿದೆ ಅವರಿಗೆ. ಅದನ್ನೇ ಹೇಳಬೇಕು ತಾನೆ ಸತ್ಯ ಅಂತ ಹೇಳಿದರೆ. ಆದರೆ ಋಷಿಗಳು ಆ ರೀತಿ ಹೇಳಲಿಲ್ಲ. ಇಲ್ಲ, ನನಗೆ ಗೊತ್ತೇ ಇಲ್ವಲ್ಲ, ಈ ಕಡೆ ಬಂದದ್ದೇ ನಾನು ನೋಡಲಿಲ್ಲ ಅಂತ ಹೇಳಿದರು. ಓ ಹೌದಾ, ಈ ಋಷಿಗಳು ಯಾವತ್ತೂ ಸುಳ್ಳು ಹೇಳುವುದಿಲ್ಲ ಅಂತ ಹೇಳಿ ನಂಬಿಕೆಯಿಂದ ದೊರಡೆಕೋರರು ವಾಪಸ್ ಹೊರಟೋದರು. ಋಷಿಗಳು ಸುಳ್ಳು ಹೇಳಿದ್ರಾ? ಇಲ್ಲ, ಸತ್ಯ ಹೇಳಿದರು. ಅದರಿಂದಾಗಿ ಸ್ವರ್ಗಕ್ಕೆ ಹೋದರು. ಕಾರಣ ಏನು ಅಂತ ಹೇಳಿದರೆ ಯಾತ್ರಿಕರು ಸಜ್ಜನರು. ಆ ಸಜ್ಜನರ ಹಿತಕ್ಕೋಸ್ಕರ ಇವರಿಗೆ ಹೇಳಿದ ಮಾತೇ ಸತ್ಯವಾಗಿತ್ತು. ಅದರಿಂದ ಅಷ್ಟು ಯಾತ್ರಿಕರು ಬಚಾವಾದರು. ಇಲ್ಲದೇ ಇದ್ದರೆ ದರೋಡೆಕೋರರು ಇವರನ್ನೆಲ್ಲ ಸುಲಿಗೆ ಮಾಡ್ತಾಯಿದ್ರು. ದರೋಡೆಕೋರರು ಕೆಟ್ಟವರು. ಅದಕ್ಕಾಗಿ ಅವರಿಗೆ ಅಹಿತವಾದ ಮಾತನ್ನು ಹೇಳಿದರು. ಅದೇ ಸತ್ಯ. ಅಂದರೆ ಯಾರು ದುಷ್ಟರಿಗೆ ಕೆಟ್ಟದ್ದು, ಸಜ್ಜನರಿಗೆ ಒಳ್ಳೆ ಮಾತು, ಹಿತವಾದ ಮಾತು, ಇದು ಸತ್ಯ. ಇಂಥ ಸತ್ಯವಾದ ನುಡಿ ಇರಬೇಕು. ಮತ್ತೇನು ಅಂತ ಹೇಳಿದರೆ ನಾವೇನನ್ನು ನುಡಿತೇವೆ ಅದು ನಮ್ಮ ನಡೆಯಲ್ಲಿರಬೇಕು. ಅದೇ ಕೇಳುವಂಥ ಅದು ಸತ್ಯಂ ತತ್ ಪೂರ್ವಿಕಾ ಕೃತಿ ಅಂತ. ಹೇಳುವುದೊಂದು ಮಾಡುವುದೊಂದು ಮಾಡಿದರೆ ಅದು ಸತ್ಯ ಆಗುವುದಿಲ್ಲ. ಅದಕ್ಕೋಸ್ಕರ ಯಾವತ್ತೂ ಕೂಡ ನಾನು ಅನುಭವಿಸಬೇಕು, ಅನುಭವಿಸಿ ಹೇಳಬೇಕು, ಅದು ಸತ್ಯವಾಗಿರುತ್ತದೆ. ನಾನು ಅನುಭವಿಸದೆ ಚೆನ್ನಾಗಿ ಹೇಳಿಬಿಡುವುದು, ಅದು ಹಾಗೆ ಇದಾಗೆ ಅಂತ ನಿಮಗೆ ಗೊತ್ತಿದೆ ಅಲ್ಲ, ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದು ಕೇಳಿ ನಾನು ನಿಮಗೆ ಹೇಳ್ತಾ ಇರೋದಷ್ಟೇ. ಅವ್ರು ಹೇಳಿದ್ದೆ ನಿನ್ನ ಅನುಭವ ಅಲ್ವಲ್ಲ. ಒಂದೊಮ್ಮೆ ಹೇಳಬೇಕಾದ್ರೆ ಹಾಗೆ ಹೇಳು. ಅವ್ರು ಈ ರೀತಿ ಹೇಳ್ತಾ ಇದ್ರು ಅಂತಲೇ ಹೇಳು, ಅದೇ ಹೇಳಲ್ಲ. ಯಾಕಂದರೆ ಹಾಗೆ ಹೇಳಿದರೆ ನಮ್ಮ ಘನತೆ ಕಮ್ಮಿ ಆಗ್ತದೆ. ಅದಕ್ಕೋಸ್ಕರ ನಾನೇ ಎಲ್ಲ ಕಂಡಾಗಿ ಹೇಳಿಬಿಡ್ತೇವೆ. ಇದು ತಪ್ಪಿದು, ಅದು ಸತ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಸತ್ಯ ಅನ್ನೋದು ಯಾವಾಗ ಸಂಪತ್ತಾಗ್ತದೆ ಅಂತ ಹೇಳಿದರೆ ಯಥಾರ್ಥವಾದ ನಡೆ, ಯಥಾರ್ಥವಾದ ನುಡಿ. ಯಾಕೆಂದರೆ ಸಜ್ಜನರಿಗೆ ಹಿತ ಆಗುವಂತೆ. ಇದು ಯಾವತ್ತೂ ದೈವಿ ಸಂಪತ್ತಾಗಿರ್ತದೆ. ಸಂಪತ್ತು ಹೇಗಾಗತ್ತೆ? ಇದು ಸಿರಿವಂತಿಕೆ ಹೇಗಾಗತ್ತೆ? ಯಾಕಂದರೆ ಸಂಪತ್ತು ಅನ್ನುವುದು ನಮಗೆ ಸುಖವನ್ನು ತಂದುಕೊಡಬೇಕು, ಸಮೃದ್ಧಿಯನ್ನು ತಂದುಕೊಡಬೇಕು ಅಂತ ಹೇಳಿದರೆ ಹೌದು.
ಒಬ್ಬ ವ್ಯಕ್ತಿ ನಿಜವಾಗಿಯೂ ಕೂಡ ತನ್ನೊಳಗೆ ಒಂದು ಶಕ್ತಿಯನ್ನು ಸಂಪಾದನೆ ಮಾಡಬೇಕು ಅಂತೇಳಿದರೆ, ವಿಲ್ ಪವರ್ ಅಂತ ಏನು ಹೇಳ್ತೇವೆ, ಅದನ್ನು ಸಂಪಾದನೆ ಮಾಡಬೇಕು ಅಂತೇಳಿದರೆ ಸತ್ಯ ಅನ್ನೋದು ಬೇಕೇ ಬೇಕು. ಯಾಕಂತೇಳಿದರೆ ಸುಳ್ಳು ಹೇಳುವವನು ಕಳೆದುಕೊಳ್ಳುವುದು ತುಂಬ, ಲಾಸ್ ಮಾಡಿಕೊಳ್ಳೋದು ತುಂಬ. ಹೊರಗಿನಿಂದ ಸಂಪಾದನೆ ಮಾಡ್ಬೋದು. ಯಾಕಂದರೆ ಈಗಿನ ಕಾಲದಲ್ಲಿ ಸುಳ್ಳನ್ನು ಹೇಳಿದರೆ ಹೊರಗಿನಿಂದ ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು, ಬೇಕಾದಷ್ಟು ಕೀರ್ತಿ ಸಂಪಾದನೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅದಕ್ಕೋಸ್ಕರ ಹೆಚ್ಚು ಸುಳ್ಳಿನ ಮಾರ್ಗವನ್ನೇ ಅವಲಂಬಿಸ್ತಾರೆ ಹೊರತು ಸತ್ಯದ ಮಾರ್ಗಕ್ಕೆ ಹೋಗೋಲ್ಲ. ಆದರೆ ಅವರು ಆಂತರಿಕವಾಗಿ ಎಷ್ಟು ಕಳ್ಕೊಳ್ತಾ ಇದ್ದಾರೆ ಅವರಿಗೆ ಗೊತ್ತಿರೋಲ್ಲ. ಯಾವ ವ್ಯಕ್ತಿ ಹೊರಗಿನಿಂದ ಸುಳ್ಳಿನ ಮಾರ್ಗವನ್ನು ಹಿಡಿತಾನೆ ಅವನು ಒಳಗಿನಿಂದ ಬರಡಾಗ್ತಾ ಇರ್ತಾನೆ, ಒಳಗಿನಿಂದ ಶೂನ್ಯವಾಗ್ತಾ ಇರ್ತಾನೆ. ಅಂದರೆ ಆತ್ಮಶಕ್ತಿಯನ್ನು ಕಳ್ಕೊಳ್ತಾ ಇರ್ತಾನೆ, ಪ್ರಾಮಾಣಿಕತೆಯನ್ನು ಕಳ್ಕೊಳ್ತಾ ಇರ್ತಾನೆ ಆ ವ್ಯಕ್ತಿ. ಇದವನಿಗೆ ಗೊತ್ತಾಗಲಿಕ್ಕೆ ಹೋಗೋದಿಲ್ಲ ಅವನಿಗೆ. ಆದರೆ ನಿಜವಾಗಿಯೂ ಕೂಡ ಯಾರು ಸತ್ಯದ ಮಾರ್ಗದಲ್ಲಿರ್ತಾನೆ, ಅಂದರೆ ಈಗ ನಾವು ವಿಶ್ಲೇಷಣೆ ಮಾಡಿದಂತೆ ಆ ವ್ಯಕ್ತಿ ಹೊರಗಿನಿಂದ ಬಡವನಾಗಬಹುದು, ಆದರೆ ಒಳಗಿನಿಂದ ನಿಜವಾಗಿಯೂ ಕೂಡ ಅವನು ಒಳ್ಳೆ ಶಕ್ತಿವಂತನಾಗಿರ್ತಾನೆ, ಬಲಿಷ್ಠನಾಗಿರ್ತಾನೆ. ನೋಡಿ, ಈ ಕಾರಣದಿಂದಾಗಿಯೇ ಸತ್ಯವಂತರು ಯಾವತ್ತೂ ಹೆದರುವುದಿಲ್ಲ. ಸುಳ್ಳಿನ ಮಾರ್ಗದಲ್ಲಿ ಹೋಗುವವರು ಒಳಗಿನಿಂದ ತುಂಬ ಹೆದರ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಸಿಗ್ಬಿದ್ದುಬಿಡ್ತೇವೋ ಏನೋ, ಯಾಕಂದರೆ ಒಳಗೆ ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಹೇಳೋದು ಕೂತಿರ್ತದೆ ತಾನೆ, ಅದು ಭಯವನ್ನು ಹುಟ್ಟಿಸ್ತಾನೆ ಇರ್ತದೆ. ಆದರೆ ಯಾರು ಸತ್ಯವನ್ನು ನುಡಿತಾನೆ ಅವನಿಗೆ ಯಾವತ್ತೂ ಭಯ ಇರೋಲ್ಲ. ಅವನು ಎಲ್ಲಿವರೆಗೆ ಅಂದರೆ ಯಾವುದಾದ್ರೂ ಏನಾಗುತ್ತಾಗಲಿ, ನಾನಂತೂ ಸರಿಯಾಗಿದ್ದೇನೆ, ಸರಿ ಮಾರ್ಗದಲ್ಲಿ ನಾನಿನ್ನು ಯಾರಿಗೂ ಸುಳ್ಳು ಹೇಳಲಿಕ್ಕೆ ಹೋಗಲಿಲ್ಲ. ನೋಡಿ, ಅವನಿಗೆ ಒಳಗಿನಿಂದ ಕಾನ್ಫಿಡೆನ್ಸ್ ಇರ್ತದೆ ಸತ್ಯ ಮಾರ್ಗದಲ್ಲಿ ಹೋಗುವವನಿಗೆ. ಮತ್ತೇನು ಅಂತ ಹೇಳಿದ್ರೆ, ಸುಳ್ಳು ಹೇಳುವುದು ಎಷ್ಟು ದಿನ ನಡೀತದೆ? ಸುಳ್ಳಿನ ಮಾರ್ಗದಲ್ಲಿ ಹೋಗುವವನು ಕೆಲವು ದಿನ ರಾರಾಜಿಸ್ಬೋದು, ಆದರೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ನಾಳೆ ಸಮಾಜಕ್ಕೆ ಗೊತ್ತಾಯಿತು ಅಂತ ಹೇಳಿದ್ರೆ ಆಮೇಲೆ ಯಾರೂ ಅವನನ್ನು ನಂಬಲ್ಲ. ಅವನು ಕಡು ಬಡವ ನಂತರ. ಯಾಕಂತ ಹೇಳಿದ್ರೆ ಎಲ್ಲ ಜನರ ಬೆಂಬಲವನ್ನು ಅವನು ಕಳ್ಕೊಳ್ತಾನೆ. ಅದೇ ಸತ್ಯ ಹೇಳುವವನು 4 ಜನ ಅವನನ್ನು ಮೆಚ್ಚಿಕೊಂಡ್ರೂ ಕೂಡ ಕಡೆಯವರೆಗೆ ಮೆಚ್ಚಿಕೊಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಸತ್ಯ ಹೇಳುವವನಲ್ಲಿ ಅವರಿಗೆ ಪ್ರಾಮಾಣಿಕತೆ ಹಾಗೆ ಉಳ್ಕೊಂಡಿರ್ತದೆ. ಅದಕ್ಕೆ ನೋಡಿ, ಸತ್ಯ ಹೇಳುವವನಿಗೆ ಕಷ್ಟ ಕಾಲದಲ್ಲಿ ಯಾರಾದರೂ ಸಹಾಯ ಮಾಡಲಿಕ್ಕೆ ಬರ್ತಾರೆ. ಯಾಕಂತ ಹೇಳಿದ್ರೆ, ಏನ್ರಿ ಹೇಳಿ ನೀವು ಪ್ರಾಮಾಣಿಕವಾದ ವ್ಯಕ್ತಿ, ಯಾರಿಗೂ ಮೋಸ ಮಾಡಲಿಲ್ಲ, ಏನು ಮಾಡಲಿಲ್ಲ, ಪ್ರಾಮಾಣಿಕವಾದ ವ್ಯಕ್ತಿ, ಅದಕ್ಕೆ ನಾವು ಅವ್ರಿಗೊಂದು ಸಹಾಯ ಮಾಡೋಣ ಅಂತ. ಸುಳ್ಳು ಹೇಳುವವನಿಗೆ ಸಹಾಯಕ್ಕೆ ಬರೋದು ಕಮ್ಮಿ. ಯಾಕಂದರೆ ಅಯ್ಯೋ ಇವ್ರನ್ನ ನಂಬಲಿಕ್ಕೆ ಬರೋಲ್ಲ ಅಂತ, ಈ ವ್ಯಕ್ತಿಯನ್ನು ನಂಬಲಿಕ್ಕೆ ಬರೋಲ್ಲ, ಏನು ಕತೆ ಅಂತ ಹೇಳಿ ಬರೋಲ್ಲ. ಅಂದರೆ ಜನ ನಂಬುವುದಿಲ್ಲ. ಈ ಕಾರಣದಿಂದಾಗಿ ಸತ್ಯ ನುಡಿಯುವುದು ಒಂದು ಸಂಪತ್ತೇ, ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಸಂಪತ್ತದು. ಹಾಗೆಯೇ ಮುಂದಿನದ್ದು ಹೇಳ್ತಾರೆ ಅಕ್ರೋಧ ಅಂತ. ಅಕ್ರೋಧ ಅನ್ನುವಂಥದ್ದು ಇನ್ನೊಂದು ಸಂಪತ್ತು. ಏನು ಅಕ್ರೋಧ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಯಾರು ಇನ್ನೊಬ್ಬರು ನನಗೆ ಹೊಡೆದ್ರು ಅಂತ ತಿಳ್ಕೊಳ್ಳಿ, ಹೊಡೆದಾಗಲೂ ಕೂಡ ನಾನು ಅವರ ಬಗ್ಗೆ ಸಿಟ್ಟು ಮಾಡಿಕೊಳ್ಳದೆ ಇರುವಂಥದ್ದು, ಅಥವಾ ಇನ್ನೊಬ್ಬರಿಗೆ ಪೀಡೆ ಆಗುವಂತೆ ಅಂದರೆ ನೋವು ಆಗುವಂತೆ ನನ್ನ ವರ್ತನೆ ಇಲ್ಲದೆ ಇರುವಂಥದ್ದು. ನೋಡಿ, ಇದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದರೆ ನನಗೆ ಕೋಪ ಬರ್ತದೆ. ಕೋಪ ಬಂದಾಗ ಮುಖ್ಯವಾಗಿ ಆಗುವ ಪರಿಣಾಮ ಏನು ಅಂತ ಹೇಳಿದರೆ, ನನ್ನ ಎದರಲ್ಲಿ ಯಾರಿರ್ತಾರೆ ಅವರಿಗೆ ಹಿಂಸೆ ಆಗುತ್ತೆ. ಹಿಂಸೆ ಮಾಡೇ ಮಾಡ್ತೇನೆ ನಾನು. ಕೋಪ ಬಂದಾಗ ನನ್ನ ಎದುರಿನಲ್ಲಿರುವಂತಹ ವ್ಯಕ್ತಿಗಳಿಗೆ ನಾನು ನೋವನ್ನುಂಟು ಮಾಡೇ ಮಾಡ್ತೇನೆ. ಹೇಗೆ ಅಂತ ಹೇಳಿದರೆ, ಬಾಯಿಯಿಂದ ಬೈಯುವ ಮೂಲಕ, ಅಥವಾ ದೇಹದಿಂದ ವಿಕಾರವಾಗಿ ವರ್ತಿಸುವ ಮೂಲಕ, ಅಂದರೆ ಕೆಂಗಣ್ಣು ಮಾಡ್ಕೊಂಡು ನೋಡುವುದು, ಅಥವಾ ಒಂಥರ ದಡ ಬಡ ಹೋಗುವಂಥದ್ದು, ಕೈಯಲ್ಲಿ ಸಿಕ್ಕಿದ್ದನ್ನು ಎಸೆಯುವಂಥದ್ದು, ಅಥವಾ ಏನೋ ಒಂಥರ ಬುಸ್ಕುಡ್ತಾ ಬುಸು ಮಾತಾಡುವಂಥದ್ದು. ಇದೆಲ್ಲ ಏನಂದರೆ ಇನ್ನೊಬ್ಬರಿಗೆ, ನಮ್ಮ ಪಕ್ಕದಲ್ಲಿರುವವರಿಗೆ ಏನೋ ಒಂಥರ ಅವರಿಗೆ ಅನುಕೂಲಕರವಾದ ವಾತಾವರಣ ಇರೋಲ್ಲ, ಅವರ ನೆಮ್ಮದಿಯನ್ನು ತೆಗೆದು ಬಿಡ್ತೇವೆ. ಯಾವಾಗ ಒಂದು ಮನೆಯಲ್ಲಿ 5 ಮಂದಿ ಇದ್ದಾರೆ ಅಂತ ತಿಳ್ಕೊಳ್ಳಿ, 5 ಮಂದಿಯಲ್ಲಿ ಒಬ್ಬ ಕೋಪಿಷ್ಠನಾಗಿ ತಾನು ಕ್ರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅಂದರೆ ಉಳಿದ 4 ಜನಕ್ಕೆ ನೆಮ್ಮದಿ ಇರೋಲ್ಲ, ಇವನ ಕೋಪದಿಂದಾಗಿ. ಅದಕ್ಕೋಸ್ಕರ ಈ ರೀತಿ ಕೋಪವನ್ನು ಮಾಡದೇ ಇರುವಂಥದ್ದು, ಅಂದರೆ ಇನ್ನೊಬ್ಬರಿಗೆ ನನ್ನಿಂದ ವೇದನೆ ಉಂಟಾಗದಾಗೆ ಕೋಪವನ್ನು ಮಾಡದೇ ಇರುವಂಥದ್ದು. ಇದು ಯಾವತ್ತೂ ನಾವು ಸಜ್ಜನರಲ್ಲಿ ಕಾಣುವಂಥದ್ದು. ಇದೊಂದು ದೈವಿ ಸಂಪತ್ತು ಅಂತ ಹೇಳ್ತಾರೆ, ದೊಡ್ಡ ದೈವಿ ಸಂಪತ್ತು. ಅಲ್ಲಿ ಇದು ಒಂದು ದೈವಿ ಸಂಪತ್ತಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ. ಯಾಕೆ ಅಂತ ಹೇಳಿದರೆ, ಯಾರು ಸಜ್ಜನರಿರ್ತಾರೆ,
ಯಾರು ಭಗವದ್ ಭಕ್ತರು ಇರ್ತಾರೆ ಅವರಿಗೆ ಸಿಟ್ಟು ಬರುವುದಿಲ್ಲ ಅಂತಲ್ಲ. ಯಾಕೆ ಅಂತ ಹೇಳಿದರೆ, ಮನುಷ್ಯ ಇಲ್ಲಿಯ ಅನ್ನ ತಿಂದ ಮೇಲೆ, ಉಪ್ಪು ಹುಳಿ ಖಾರ ಅಂತ ಹೇಳ್ತೇವಲ್ವ, ಅದನ್ನು ತಿಂದ ಮೇಲೆ ಅವನ ಮನಸ್ಸಿನಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ವಿಕಾರ ಆಗೇ ಆಗುತ್ತೆ. ಮನಸ್ಸಿನಲ್ಲಿ ವಿಕಾರ ಉಂಟಾಗೇ ಆಗುತ್ತೆ. ಆ ರೀತಿ ವಿಕಾರ ಉಂಟಾದಾಗ ಮನಸ್ಸಿನಲ್ಲಿ ಇವನು ಅಹಿತಕರವಾದ ವೇದನೆ ಒಳಗಿನಿಂದ ಆಗೇ ಆಗುತ್ತೆ ಇವನಿಗೆ. ಅದನ್ನು ಒಳಗೆ ಇವನಿಗೆ ಅಂದರೆ ಕೋಪಕ್ಕೆ ಬೇಕಾದಂತಹ ಏನು ವಿಷಯಗಳಿದೆ ಅದು ಒಳಗಿರ್ತದೆ. ಆದರೆ ಅದನ್ನು ಯಾವತ್ತೂ ಅವನು ಹೊರಗಿನಿಂದ ತೋರಿಸ್ಕೊಳ್ಳಿಕ್ಕೆ ಹೋಗಲ್ಲ. ನೋಡಿ, ಇದು ಸಜ್ಜನರಲ್ಲಿ ಇರುವಂತಹ ದೊಡ್ಡ ಗುಣ ಏನು ಯಾವುದನ್ನು ಸಂಪತ್ತು ಅಂತ ಹೇಳ್ತೇವೆ ಅಂತ ಹೇಳಿದ್ರೆ, ಒಳಗಿನಿಂದ ಕೋಪ ಬಂದರೂ ಕೂಡ ಯಾವತ್ತೂ ಅದನ್ನು ಹೊರಗೆ ತೋರಿಸ್ಕೊಳ್ಳಿಕ್ಕೆ ಹೋಗಲ್ಲ. ತೋರಿಸ್ಕೊಳ್ಳೋದು ಅಂದರೆ ಬಾಯಿಯಿಂದ ಬಾಯಿಗೆ ಬಂದಾಗ ಮಾತಾಡೋದು. ಮನುಷ್ಯನಿಗೆ ಕೋಪ ಬಂದಾಗ ಬಾಯಿಂದ ನಾನು ಏನು ಮಾತಾಡ್ತೇನೆ ಅಂತ ಇರೋಲ್ಲ, ಅಂದರೆ ಕಂಟ್ರೋಲ್ ಇರೋಲ್ಲ. ಅದಕ್ಕಾಗಿಯೇ ನಮ್ಮ ಜೀವನದಲ್ಲಿ ನಾವು ಹೆಚ್ಚು ನಷ್ಟ ಮಾಡಿಕೊಳ್ಳೋದು ಕೋಪ ಬಂದಾಗ. ಏನೋ ಆಡಬಾರದನ್ನು ಆಡಿಬಿಡ್ತೇವೆ, ಎದುರಿನಲ್ಲಿರುವವರಿಗೆ ಚುಚ್ಕೊಂಡ್ಬಿಡ್ತದೆ. ಚುಚ್ಚಿದ ಮಾತು ಹೋಗಲ್ಲ. ಎಷ್ಟೋ ಮಂದಿ ನೋಡಿ ಅದನ್ನೇ ಇಟ್ಕೊಂಡ್ಬಿಡ್ತಾರೆ ಒಳಗಿನಿಂದ. ಕೋಪದಿಂದ ಆಡಿದ ಮಾತನ್ನು ಒಳಗಿಟ್ಟು, ನನಗೆ ಅವರು ಆ ರೀತಿ ಹೇಳಿಬಿಟ್ರು, ಆಮೇಲೆ ಅದನ್ನು ವಾಪಸ್ ತೊಗೊಳ್ಳಿಕ್ಕಾಗೋಲ್ಲ. ಬಿಟ್ಟ ಬಾಣವನ್ನು, ಆಡಿದ ಹರಿತ ಮಾತುಗಳನ್ನು ವಾಪಸ್ ತೊಗೊಳ್ಳಿಕ್ಕಾಗೋಲ್ಲ. ಯಾಕಂದರೆ ಬಾಣ ಹೋಗಿ ಚುಚ್ಚುತ್ತದೆ. ಅದೇ ರೀತಿ ನಾವು ಕೋಪದಿಂದ ಆಡಿದ ಕೆಟ್ಟ ಮಾತುಗಳು ಎದುರಿನಲ್ಲಿರುವವರಿಗೆ ಹೋಗಿ ಮನಸ್ಸಿಗೆ ಚುಚ್ಚುತ್ತದೆ. ಆಮೇಲೆ ನೀವು ಎಷ್ಟೇ ಅವರ ಹತ್ರ ಹೋಗಿ ಸಾರಿ ಹೇಳಿ, ಕ್ಷಮೆ ಕೇಳಿ, ಆದರೆ ಆದ ಗಾಯ ಆಗೇ ಆಗಿರ್ತದೆ. ಅದನ್ನು ಗುಣ ಮಾಡೋದು ಸ್ವಲ್ಪ ಕಷ್ಟವೇ. ಅದಕ್ಕೋಸ್ಕರ ಆ ಸಜ್ಜನರು ಯಾವತ್ತೂ ಅದನ್ನು ಮಾಡಲಿಕ್ಕೆ ಹೋಗಲ್ಲ. ಮತ್ತು ಆ ರೀತಿ ಕೋಪ ಬಂದರೂ ಕೂಡ ಅದನ್ನು ಒಳಗೆ ಅದುಮಿ ಇಟ್ಟುಕೊಳ್ತಾರೆ, ಹೊರಗೆ ಪ್ರದರ್ಶನ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದೊಮ್ಮೆ ಪ್ರದರ್ಶನ ಮಾಡಿದರೂ ಕೂಡ ಅದರಿಂದ ಇನ್ನೊಬ್ಬರಿಗೆ ನೋವಾಗದಂತೆ ಪ್ರದರ್ಶನ ಮಾಡ್ತಾರೆ. ನೋಡಿ, ಇದು ಬಹಳ ಮುಖ್ಯ. ನಿಮಗೆ ಉದಾಹರಣೆಗೆ ಅಂದರೆ, ಒಂದು ಕೋಪ ಬಂದಾಗಲೂ ಕೂಡ ಯಾವ ರೀತಿ ವರ್ತಿಸಬೇಕು ಅನ್ನುವುದಕ್ಕೆ ರಾಮಚಂದ್ರನೇ ಸಾಕ್ಷಿ. ರಾಮಚಂದ್ರ ಬಹಳ ಚಂದವಾಗಿ ತೋರಿಸಿಕೊಡ್ತಾನೆ ಅದನ್ನು. ರಾಮಚಂದ್ರ ಕಾಡಿನಲ್ಲಿರ್ತಾನೆ. ಆ ಸಂದರ್ಭದಲ್ಲಿ ಭರತ ಪಾಪ ರಾಮಚಂದ್ರನನ್ನು ನೋಡಬೇಕು ಅಂತಂದರೆ, ರಾಮಚಂದ್ರನನ್ನು ನೋಡಬೇಕು, ಆ ರಾಮಚಂದ್ರನಿಗೆ ನಾನು ಇಡೀ ಸಾಮ್ರಾಜ್ಯವನ್ನು ಒಪ್ಪಿಸಬೇಕು, ಯಾಕಂದರೆ ನನ್ನಮ್ಮ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾಳೆ ಕೈಕೇಯಿ. ಅದಕ್ಕೋಸ್ಕರ ಬಹಳ ಪಶ್ಚಾತ್ತಾಪದಿಂದ ತಾನು ಹೊರಟು ನಿಂತಾಗ ಇಡೀ ಅಯೋಧ್ಯೆ ಹೊರಟಿತು. ನಾವು ಕೂಡ ಹೋಗ್ತೇವೆ, ರಾಮನನ್ನು ಪ್ರಾರ್ಥನೆ ಮಾಡ್ಕೊಳ್ತೇವೆ ಅಂತ. ಭರತ ಈ ರೀತಿ ಬರ್ತಾ ಇರಬೇಕಾದ್ರೆ ಈ ಕಾಡಿನಲ್ಲಿರುವಂತಹ ಪ್ರಾಣಿಗಳು ಚೆಲ್ಲಾಪಿಲ್ಲಿಯಾಗಿ ಓಡ್ತಾ ಇದ್ದಾವೆ. ಇದನ್ನು ಕಂಡ ರಾಮಚಂದ್ರ ಲಕ್ಷ್ಮಣನ ಹತ್ರ ಹೇಳ್ತಾನೆ, ಲಕ್ಷ್ಮಣ ನೋಡು, ಯಾರೋ ಬರ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ ನೋಡು ಅಂತ. ಲಕ್ಷ್ಮಣ ಅಲ್ಲೇ ಒಂದು ಕೋವಿದಾರ ಮರ ಇತ್ತು, ಆ ಮರವನ್ನು ಏರಿ ನೋಡ್ತಾನೆ, ಅಯೋಧ್ಯೆಯ ಧ್ವಜ ಕಾಣಿಸ್ತಾ ಇದೆ. ಅವನಿಗೆ ಸಿಟ್ಟು ತಡ್ಕೊಳ್ಳಿಕ್ಕಾಗಲಿಲ್ಲ ಭರತನ ಮೇಲೆ. ಈ ಭರತ ಸಾಮ್ರಾಜ್ಯದಿಂದ ರಾಮಚಂದ್ರನನ್ನು ಓಡಿಸಿದ್ದು ಮಾತ್ರ ಅಲ್ಲ, ಕಾಡಿನಲ್ಲೂ ಕೂಡ ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡೋಲ್ಲ ಅಂತ ಹೇಳಿ ಕೆಳಗೆ ಇಳಿದು ಬಂದವನೇ ಕಟಕಟ ಹಲ್ಲು ಕಡಿತಾ ರಾಮಚಂದ್ರನಿಗೆ ಹೇಳ್ತಾನೆ, ರಾಮಚಂದ್ರ ನನಗೆ ಆಜ್ಞೆ ಕೊಡು ಅಣ್ಣ, ಈಗಲೇ ಹೋಗಿ ಭರತನನ್ನು ಸಂಹಾರ ಮಾಡಿಬಿಡ್ತಾನೆ. ಅವನಿಗೆ ನಿನ್ನನ್ನು ಕಾಡಿಗಟ್ಟಿದ್ದು ಸಾಕಾಗಲಿಲ್ಲ, ಇಲ್ಲಿಯೂ ಕೂಡ ನಿನ್ನನ್ನು ಸಂಹಾರ ಮಾಡಬೇಕು ಅಂತ ಬರ್ತಾ ಇದ್ದಾನೆ ಹೀಗೆ ಅಂತ ಭರತನ ಬಗ್ಗೆ ತುಂಬ ಹೀನಾಯವಾಗಿ ಮಾತಾಡ್ತಾನೆ, ಕೆಟ್ಟ ಮಾತುಗಳಂತಾನೆ. ರಾಮಚಂದ್ರನಿಗೆ ಇದು ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ನಿಜವಾಗ್ಲೂ ಕೋಪ ಬರುವ ವಿಷಯ. ಯಾಕಂದರೆ ಭರತ ಏನು ಅಂತ ರಾಮಚಂದ್ರನಿಗೆ ಸ್ಪಷ್ಟ ಗೊತ್ತಿದೆ. ಅವನ ಮನಸ್ಸು ಎಂಥದ್ದು, ಎಷ್ಟು ಒಳ್ಳೆಯ ಅವನ ವ್ಯಕ್ತಿಯಿಂದ. ಆದರೆ ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ ಲಕ್ಷ್ಮಣ. ಸಿಟ್ಟು ಬಂತು ರಾಮಚಂದ್ರನಿಗೆ. ಅದು ನೋಡಿ, ಸಜ್ಜನರು ಯಾವ ರೀತಿ ಇರ್ತಾರೆ ಅಂತ ಹೇಳಿದರೆ, ಅದನ್ನು ಅವನು ವ್ಯಕ್ತಪಡಿಸಿದ ರೀತಿ ಎಲ್ರಿಗೂ ಮಾರ್ಗದರ್ಶನ. ಒಂದೇ ಮಾತು ಹೇಳ್ತಾನೆ, ನೋಡು, ಯಾವತ್ತೂ ಭರತನ ಬಗ್ಗೆ ಕೆಟ್ಟದಾಡಬೇಡ. ನೀವು ನನ್ನ ತಮ್ಮಂದಿರ ಬಗ್ಗೆ ಏನು ಮಾತಾಡಿದರೂ ಕೂಡ ಅದು ನನಗೆ ಬೈದಾಗೆ ಅಂತ ಹೇಳ್ತಾನೆ. ನಿನಗೆ ಅಷ್ಟು ರಾಜ್ಯದ ಆಸೆ ಇದೆ ಅಂತ ಹೇಳಿದರೆ ಭರತ ಬಂದು ನನಗೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದ ಕೂಡಲೇ ನಾನು ಹೇಳ್ತೇನೆ, ನೋಡು, ಲಕ್ಷ್ಮಣನಿಗೆ ತುಂಬ ರಾಜ್ಯದ ಆಸೆ ಇದೆ, ರಾಜ್ಯದ ಅವನಿಗೆ ಕೊಟ್ಟುಬಿಡು ಅಂತ. ಕೂಡಲೇ ಭರತ ಕೊಡ್ತಾನೆ ಅಂತ. ಇದನ್ನು ಕೇಳಿ ಲಕ್ಷ್ಮಣ ಕರಗಿ ಹೋದ. ಅಂದರೆ ನಾವು ಸಿಟ್ಟಿನಿಂದ 1 ಗಂಟೆ ಬೈದರೂ ಕೂಡ ಏನನ್ನು ಸಾಧಿಸ್ಲಿಕ್ಕೆ ಆಗೋದಿಲ್ವೋ ಅದನ್ನು ಕೇವಲ ಒಂದು ಮಾತಿನಿಂದ ರಾಮಚಂದ್ರ ಸಾಧಿಸಿದ. ಕೋಪ ಬಂತು ನೋಡಿ, ಅದನ್ನು ಒಂದು ಚೂರು ಪ್ರದರ್ಶನ ಮಾಡಲಿಲ್ಲ ರಾಮಚಂದ್ರ. ಇದು
ನಿಜವಾಗಿಯೂ ಕೂಡ ಸಜ್ಜನರಲ್ಲಿ ಇರುವ ಸಂಪತ್ತಿದು ನೋಡಿ. ಅದರಿಂದಾಗಿ ಇದನ್ನು ಯಾಕೆ ಸಂಪತ್ತು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅದರಿಂದ ಇವಾಗ ರಾಮಚಂದ್ರ ಸಿಟ್ಟಿನಿಂದ ನುಡಿದ ಮಾತು ಲಕ್ಷ್ಮಣನಿಗೆ ರಾಮಚಂದ್ರ ಸಿಟ್ಟಿನಿಂದ ಆಡಿದ ಅಂತ ಗೊತ್ತೇ ಆಗಲಿಲ್ಲ. ರಾಮಚಂದ್ರನಿಗೆ ಸಿಟ್ಟು ಬಂದಿದೆ, ಅದಕ್ಕೆ ನನಗೆ ಈ ಬೈದ ಗೊತ್ತೇ ಆಗಲಿಲ್ಲ. ಮತ್ತೇನು ಅಂತ ಹೇಳಿದ್ರೆ, ರಾಮಚಂದ್ರ ನನಗೆ ತಿದ್ದಿ ಮಾತಾಡಿದ ಅಂತ. ಅಂದರೆ ಇವೆಲ್ಲ ನಾವು ತಿಳ್ಕೊಳ್ಬೇಕಾದದ್ದು. ಮಹಾಭಾರತದಲ್ಲಿ ಹೀಗೆ ಒಂದು ಘಟನೆ ನಡೀತದೆ. ಕೃಷ್ಣ ಹೀಗೆ ವರ್ತಿಸ್ತಾನೆ. ಯುದ್ಧ ನಡೀತಾ ಇದೆ. ಭೀಷ್ಮಾಚಾರ್ಯರು ಬಹಳ ಘನಘೋರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಎದುರಿನಲ್ಲಿ ಅರ್ಜುನ ಏನು ಹೋರಾಟವನ್ನೇ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ನನ್ನ ಅಜ್ಜ 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 ಅಂತ ಮೃದುವಾಗಿ ಹೋರಾಟ ಮಾಡ್ತಾ ಇದ್ದಾನೆ. ಕೃಷ್ಣ ನೋಡುದ 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 ಈ ಅರ್ಜುನನಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಕೃಷ್ಣನಿಗೆ ಕೋಪ ಬಂತು. ನೋಡಿ, ಕೋಪವನ್ನು ತೋರಿಸಿದ ಬಗೆ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಚೂರು ಅಲ್ಲಿ ಏನೂ ಇಲ್ಲ. ಕೂಡಲೇ ಚಂಗನ ರಥದಿಂದ ಹಾರಿದ. ಅರ್ಜುನನಿಗೆ ಹೇಳಿದ, ಅರ್ಜುನ ನೀನು ಹೋಗಿ ಮಲ್ಕೋ, ಯಾಕಂದರೆ ಯುದ್ಧ ನನಗೆ ಬೇಕಾಗಿದೆ. ನಾಳೆ ರಾಜ್ಯ ಗೆದ್ದರೆ ನಾನು ಸಿಂಹಾಸನದಲ್ಲಿ ಕೂರ್ತೇನೆ. ಅದಕ್ಕೋಸ್ಕರ ನೀನು ಹೋಗಿ ಶಿಬಿರದಲ್ಲಿ ಮಲ್ಕೋ. ಈ ಮುದುಕ ಇರುವವರೆಗೆ ಯುದ್ಧ ಆಗೋದಿಲ್ಲ. ಈ ಮುದುಕನ ನಾನು ಕೊಂದು ಬಿಡ್ತೇನೆ. ಚಕ್ರ ಹಿಡ್ಕೊಂಡು ಭೀಷ್ಮಾಚಾರ್ಯರನ್ನು ಕೊಲ್ಲಿಕ್ಕೆ ಹೊರಟ. ಕೃಷ್ಣ ವಾಸ್ತವಿಕವಾಗಿ ಭೀಷ್ಮಾಚಾರ್ಯರನ್ನು ಕೊಲ್ಲಿಕ್ಕೆ ಆಗೋದೂ ಇಲ್ಲ, ಕೊಲ್ಲುವ ಉದ್ದೇಶವೂ ಅಲ್ಲ. ಆದರೆ ಇದು ಅರ್ಜುನನಿಗೆ ಕೊಡ್ತಾ ಇರುವ ಟ್ರೀಟ್ಮೆಂಟ್. ಇಷ್ಟೇ ಕೃಷ್ಣ ಇಷ್ಟೇ ಹೇಳಿದ್ದು. ಅರ್ಜುನ ಬಂದು ಕಾಲಿಡ್ಕೊಂಡ. ಕೃಷ್ಣ ಇಲ್ಲ, ನಾನು ಹೋರಾಟ ಮಾಡ್ತೇನೆ ಅಂತ. ನೋಡಿ, ಇಷ್ಟೇ ಕೃಷ್ಣ ಮಾಡಿದ. ಅಂದರೆ 1 ನಿಮಿಷದಲ್ಲಿ ಸರಿ ಮಾಡಿಬಿಟ್ಟ ಅರ್ಜುನನನ್ನು. ಇದಕ್ಕೆ ಬಾಯಿಗೆ ಬಂದಾಗ ಬೈಲಿಲ್ಲ, ಮುಖ ವಿಕಾರ ಮಾಡಿಕೊಳ್ಳಿಲ್ಲ. ನಾವು ಯಾವ ರೀತಿ ಕೋಪ ಬಂದಾಗ ಮಾಡ್ಕೊಳ್ತೇವೆ, ಬಾಯಿಗೆ ಬಂದಾಗ ಬೈಯೋದು, ಮುಖ ವಿಕಾರ ಮಾಡ್ಕೊಳ್ಳೋದು, ಇದ್ದಿದ್ದನ್ನೆಲ್ಲ ಸಿಕ್ಕಿದ್ದನ್ನೆಲ್ಲ ತೆಗೆದು ಎಸೆಯುವುದು, ಇದೇನು ಮಾಡ್ಕೊಳ್ಳಿಲ್ಲ. ಅಂದರೆ ಈ ಮೆಂಟಲ್ ವೀಕ್ನೆಸ್ಗಳು ಏನೂ ಇಲ್ಲ. ಇವೆಲ್ಲ ಏನು ಅಂದರೆ ದೇವರು ಇಳ್ಕೊಂಬಂದು ನಮಗೆ ತೋರಿಸುವುದು. ನಿಮಗೆ ಕ್ರೋಧ ಮಾಡದೇ ಇರುವುದು ಎಷ್ಟು ದೊಡ್ಡ ಸಂಪತ್ತು ಅಂತ. ಇದು ನಾವು ಯಾವತ್ತೂ ತಿಳ್ಕೊಳ್ಬೇಕಾದದ್ದು. ಯಾಕೆ ಇದನ್ನು ಸಂಪತ್ತು ಅಂತ ಕರಿತಾ ಇದ್ದಾನೆ ಕೃಷ್ಣ, ದೈವೀ ಸಂಪತ್ತು ಅಂತ ಕರಿತಾ ಇದ್ದಾನೆ ಅಂತ ಹೇಳಿದ್ರೆ, ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟೇ ಗಳಿಸಿದರೂ ಕೂಡ ಅದನ್ನು ಕಳ್ಕೊಳ್ಳಿಕ್ಕೆ 1 ನಿಮಿಷ ಸಾಕು. ಅದೇ ಕ್ರೋಧದ ಕ್ಷಣ. ಸಿಟ್ಟಿನಿಂದ ಇವನು ಏನು ಅನರ್ಥಗಳನ್ನು ಮಾಡಿಕೊಳ್ತಾನೆ, ಇದು ಇವನ ಜೀವನದಲ್ಲಿ ಸಂಪಾದನೆ ಮಾಡಿದ ಎಲ್ಲವನ್ನು ತೆಗೆದು ಬಿಡ್ತದೆ. ಕೆಲವೊಮ್ಮೆ ಸಂಪತ್ತನ್ನು ತೆಗಿತದೆ, ಕೆಲವೊಮ್ಮೆ ಇನ್ನೊಬ್ಬರ ಜೀವವನ್ನೇ ತೆಗಿತದೆ, ಕೆಲವೊಮ್ಮೆ ಇವನ ಕೀರ್ತಿಯನ್ನು ತೆಗಿತದೆ. ನಮ್ಗೆ ಗೊತ್ತಿಲ್ಲರಿ ಇವರು ಎಷ್ಟು ಕೋಪಿಷ್ಟ್ರು ಅಂತ ನಮ್ಗೆ ಗೊತ್ತಿರಲಿಲ್ಲಪ್ಪ. ನಾವು ಭಾರಿ ಒಳ್ಳೆಯವರು ಅಂತ ತಿಳ್ಕೊಂಡಿದ್ದು. ಅಯ್ಯೋ ಏನು ಅವರ ಅವತಾರ ನೋಡಿಬಿಟ್ರೆ ಅಂದರೆ ನೋಡಿ ಜನ ಅವರನ್ನು ಅಳೆದು ಬಿಡ್ತಾರೆ. ಈ ಕಾರಣದಿಂದಾಗಿ ಯಾವತ್ತೂ ನಾವು ಈ ಸಮಾಜದಲ್ಲಿ ಗೌರವವನ್ನು ಸಂಪಾದಿಸಿಕೊಂಡಿರಬೇಕು. ಯಾವ ರೀತಿ ಸಂಪತ್ತು ನಮಗೆ ಗೌರವ ತಂದುಕೊಡ್ತದೆ, ಹಾಗೆಯೇ ಕೋಪ ಮಾಡದಿರುವಿಕೆಯೂ ನಮಗೆ ಗೌರವವನ್ನು ಉಳಿಸ್ತದೆ, ತಂದುಕೊಡ್ತದೆ. ಅದಕ್ಕಾಗಿ ಅದನ್ನು ಸಂಪತ್ತು ಅಂತ ಕೃಷ್ಣ ಕರೀತಾ ಇದ್ದಾನೆ. ದೈವೀ ಸಂಪತ್ತು ದೇವತೆಗಳಲ್ಲಿರುವ. ಅದಕ್ಕೆ ದೇವತೆಗಳಿಗೆ ಯಾವತ್ತೂ ಕೋಪ ಬರೋಲ್ಲ. ಕೋಪ ಬಂದರೆ ದೇವತೆಗಳಾಗೋಲ್ಲ ಅವರು. ಅದಕ್ಕೆ ಅಕ್ರೋಧ. ಮುಂದಿನದ್ದು ಯಾವುದು ಅಂದರೆ ತ್ಯಾಗ. ತ್ಯಾಗ ಅನ್ನುವಂಥದ್ದು ಮುಂದಿನ ಕೃಷ್ಣ ಹೇಳುವಂತಹ ದೈವೀ ಸಂಪತ್ತು. ತ್ಯಾಗ ಅಂತ ಹೇಳಿದ್ರೇನು? ತ್ಯಾಗ ಅಂತ ಹೇಳಿದರೆ ಅಭಿಮಾನ ಇಲ್ಲದೆ ಇರುವುದು. ಇದು ನಂದು 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 ಅಂತ ಇಲ್ಲದೆ ಇರುವುದು. ನೋಡಿ, ಇದು ಬಹಳ ಮುಖ್ಯ ಬೇಕು. ಇದು ನಂದು ಅದು ನಂದು ಅಲ್ಲ, ನಂದಲ್ಲ. ಯಾಕೆ ಅಂತ ಹೇಳಿದರೆ, ನಾನು ಬಂದಾಗ ಹಿಡ್ಕೊಂಬಂದಿದ್ರೆ ಹೋದಾಗ ಹಿಡ್ಕೊಂಡು ಹೋಗ್ತೇನೆ. ಮಧ್ಯದಲ್ಲಿ ಸಿಕ್ಕಿದ್ದು ಯಾಗ್ರಿ ನಂದಾಗುತ್ತೆ? ಹೀಗೆ ಅಭಿಮಾನ ಅಂತ ಹೇಳಿದರೆ ಅಟ್ಯಾಚ್ಮೆಂಟನ್ನು ಬಿಡುವಂಥದ್ದು. ಇದನ್ನು ತ್ಯಾಗ ಅಂತ ಕರೀತಾರೆ. ನೋಡಿ, ಇದೇ ಹೋಮದಲ್ಲಿ, ಒಂದು ಯಜ್ಞದಲ್ಲಿ ಇರುವಂತಹ ದೊಡ್ಡ ಅಂಶ ಏನು ಅಂತ ಹೇಳಿದರೆ ತ್ಯಾಗ. ಅದೇ ಉದ್ದೇಶ ತ್ಯಾಗ ಅಂತ ಕರೀತಾರೆ. ಇದನ್ನ ಮಮ ಯಜ್ಞ ಇರುವುದೇ ಅಲ್ಲಿ. ನಾನಿವಾಗ ಒಂದು ಹೋಮ ಮಾಡ್ತೇನೆ. ಹೋಮ ಅಂತ ಮಾಡಿದಾಗ, ಯಜ್ಞ ಅಂತ ಮಾಡಿದಾಗ ಅಲ್ಲಿ ಬೆಂಕಿಯಲ್ಲಿ ಏನಾದರೂ ಆಹುತಿ ಕೊಡ್ತೇವೆ ನಾವು. ಯಾವುದಾದ್ರೂ ಒಂದು ವಸ್ತುವನ್ನು ಆಹುತಿ ಕೊಡ್ತೇವೆ. ಒಂದಾ ಪಾಯಸವನ್ನು ಮಾಡಿ ಆಹುತಿ ಕೊಡ್ತೇವೆ, ಇಲ್ಲ ಅನ್ನವನ್ನು ಆಹುತಿ ಕೊಡ್ತೇವೆ, ಇಲ್ಲ ಸಮಿದೆಯನ್ನು, ಎಳ್ಳನ್ನು, ತುಪ್ಪವನ್ನು, ಏನನ್ನೋ ಕೊಡ್ತೇವೆ. ಹಾಗೆ ಕೊಡುವುದಿಲ್ಲ. ಕೊಡಬೇಕಾದ್ರೆ ಒಂದು ಮಾತು ಹೇಳಿಯೇ ಕೊಡುವುದು. ಸ್ವಾಹ ಇದನ್ನ ಮಮ. ಓ ದೇವರೇ, ಇದನ್ನು ಸ್ವೀಕಾರ ಮಾಡು. ನಂದಲ್ಲ ಸ್ವಾಮಿ ನಿಂದು, ನಂದಲ್ಲ ಸ್ವಾಮಿ ನಿಂದು. ನೋಡಿ, ಇದು ಬಹಳ ಮುಖ್ಯ. ಇದೇ ತ್ಯಾಗ ಅಂತ ಕರೆಯುವುದು. ನನ್ನದಲ್ಲ, ಇದು ನನ್ನದಲ್ಲ. ಮತ್ತು ದೇವರು ಕೊಟ್ಟದ್ದು, ದೇವರು ಕೊಟ್ಟದ್ದನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾನೆ. ಜೀವನದಲ್ಲಿ ಎಲ್ಲ ಕಡೆ ಇದು ಇರಬೇಕಾದದ್ದು.
ಯಾಕಂದರೆ ತ್ಯಾಗೇ ನೈಕೆ ಅಮೃತತ್ವಮಾನಶು ವೇದ ಹೇಳ್ತಾ ಇದೆ. ಇಂಥ ತ್ಯಾಗದಿಂದಲೇ ನೀನು ಸಾವಿಲ್ಲದವನಾಗ್ತೀಯ, ಮೋಕ್ಷಕ್ಕೆ ಹೋಗ್ತೀಯ, ಭೋಗದಿಂದಲ್ಲ. ಅಂದರೆ ಭೋಗಕ್ಕೆ ವಿರುದ್ಧವಾಗಿರುವುದು ತ್ಯಾಗ, ತ್ಯಾಗಕ್ಕೆ ವಿರುದ್ಧವಾಗಿರುವುದು ಭೋಗ. ಭೋಗ ಅಂತ ಹೇಳಿದ್ರೇನು? ಅದೂ ನಂದೇ, ಇದು ನಂದೇ, ಎಲ್ಲ ನಂದೇ. ಎಲ್ಲಿವರೆಗೆ ಅಂದರೆ ನಂದು ಮಾತ್ರ ನನಗೆ ಸಾಕಾಗೋಲ್ಲ, ಅದಕ್ಕೆ ನನ್ನ ಹೆಂಡತಿ ಮಾತ್ರ ನನಗೆ ಸಾಕಾಗೋಲ್ಲ, ಮತ್ತು ಆ ಹೆಣ್ಣು ಬೇಕು, ಈ ಹೆಣ್ಣು ಬೇಕು, ಎಲ್ಲ ನೋಡಿ, ಇದು ಭೋಗ. ಇದಕ್ಕೆ ವಿರುದ್ಧವಾಗಿರುವುದು ತ್ಯಾಗ. ತನ್ನ ಹೆಂಡತಿಯನ್ನು ಕೂಡ ಇವಳು ನನ್ನವಳಲ್ಲ, ಮತ್ತು ದೇವರು ನನಗೆ ಕೊಟ್ಟದ್ದು, ದೇವರು ನನಗೆ ಕೊಟ್ಟಿರುವುದು ನಿನಗೆ ಸಹಾಯಕವಾಗಿರಲಿ ಅಂತ. ನೋಡಿ, ಪಾಣಿಗ್ರಹಣ ಮಾಡುವ ಮಂತ್ರವೇ ಅದು. ಗೃಭ್ಣಾಮಿ ತೇಜೋ ಭಗತ್ವ ಯಹಸ್ತಂ. ಪತಿ ತನ್ನ ಪತ್ನಿಗಳದೇ, ಹೆಣ್ಣೆ ನಿನ್ನ ಕೈ ಹಿಡಿತಾ ಇದ್ದೇನೆ ನಾನು, ನಿನ್ನನ್ನು ನನಗೆ ಯಾರು ಕೊಟ್ಟದ್ದು ಅಂದರೆ ಆ ದೇವರು ಕೊಟ್ಟದ್ದು, ದೇವರಿಂದ ಕೊಡಲ್ಪಟ್ಟ ನಿನ್ನನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ನೋಡಿ, ಇದು ವೇದ ಮಂತ್ರ ಹೇಳ್ತಾ ಇರೋದು. ಅಂದರೆ ಈ ಭಾವನೆ ಬೇಕು. ನೋಡಿ, ಇಲ್ಲಿ ತ್ಯಾಗ ಇದೆ, ಇದು ಬಹಳ ಮುಖ್ಯ ಬೇಕಾದ, ಇದೊಂದು ದೊಡ್ಡ ಸಂಪತ್ತು. ಯಾಕಂದರೆ ಈ ತ್ಯಾಗ ಯಾವಾಗಿರ್ತದೆ, ದುಃಖ ಇರೋಲ್ಲ ಮನುಷ್ಯನಿಗೆ, ತ್ಯಾಗ ಇರುವುದರಿಂದಾಗಿ. ಯಾಕಂದರೆ ಆ ವಸ್ತು ಕೈ ತಪ್ಪಿ ಹೋದರೂ ಕೂಡ ದುಃಖಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಯಾವ ದೇವರು ಕೊಟ್ಟನೋ ಆ ದೇವರು ತಗೊಂಡ ಅಷ್ಟೇ. ಅದೇ ಅಟ್ಯಾಚ್ಮೆಂಟ್ ಇದ್ದಾಗ ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಅದು ಹೋಯ್ತು ಅಂತ ಹೇಳಿದ್ರೆ ತಡ್ಕೊಳ್ಳಿಕ್ಕಾಗಲ್ಲ. ಅಯ್ಯೋ, ನನ್ನ ವಸ್ತು ಹೋಗ್ಬಿಡ್ತು, ನನ್ನ ವಸ್ತು ಹೋಗ್ಬಿಡ್ತು ಅಂತ. ಅದಕ್ಕಾಗಿ ತ್ಯಾಗವನ್ನು ದೈವೀ ಸಂಪತ್ತು ಅಂತ ಕೃಷ್ಣ ಕರೀತಾನೆ. ಮುಂದಿನದ್ದು ಯಾವುದು ಅಂತ ಹೇಳಿದ್ರೆ ಶಾಂತಿ. ಶಾಂತಿ ಶಾಂತಿ ಅಂತ ಹೇಳಿದರೆ ನೆಮ್ಮದಿ. ಜೀವನದಲ್ಲಿ ನೆಮ್ಮದಿ ಅನ್ನುವಂಥದ್ದು ದೊಡ್ಡ ದೈವೀ ಸಂಪತ್ತು. ಯಾಕಂದರೆ ಉಳಿದ ಎಲ್ಲ ಈ ಲೌಕಿಕ ಸಂಪತ್ತುಗಳು ಅದಕ್ಕಾಗಿ ಬೇಕು ತಾನೆ. ಕೋಟಿ ಕೋಟಿ ರೂಪಾಯಿ ಸಂಪಾದನೆ ಮಾಡೋದು ಯಾಕೋಸ್ಕರ ಅಂದರೆ ಅದರಿಂದ ನೆಮ್ಮದಿ ದೊರಕೀತು ಎನ್ನುವ ಭಾವನೆಯಿಂದ. ಯಾವ ದುಡ್ಡು ನನಗೆ ನೆಮ್ಮದಿ ತಂದುಕೊಡುವುದಿಲ್ವೋ ಅಂಥ ದುಡ್ಡನ್ನು ಯಾರು ಬಯಸ್ತಾರೆ? 10 ಕೋಟಿ ಕೊಡ್ತೇನೆ ಅಂತ ಹೇಳಿದ್ರು ಕೂಡ ಬಯಸೋಲ್ಲ. ಯಾಕಂದರೆ ಆ ದುಡ್ಡಿನಿಂದ ಪೊಲೀಸ್ ಬಿದ್ದಿದ್ದಾರೆ ಅಂತ ಹೇಳಿದ್ರು ಯಾರು ತಗೊಳ್ಳಿಕ್ಕೆ ಸ್ವೀಕಾರ ಮಾಡಲಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ನೆಮ್ಮದಿ ಅನ್ನೋದು ದೊಡ್ಡ ಸಂಪತ್ತು. ಇನ್ನೊಂದೇನೆಂದರೆ ಶಾಂತಿ ಅಂತ ಹೇಳಿದರೆ ಭಗವಂತನಲ್ಲಿ ನಮಗಿರುವ ನಂಬಿಕೆ, ಅದನ್ನು ಶಾಂತಿ ಅಂತ ಕರೀತಾರೆ. ನಿಷ್ಠೆ, ನಂಬಿಕೆ, ಅಚಲವಾದ ನಂಬಿಕೆ, ಅದು ದೊಡ್ಡ ದೈವಿ ಸಂಪತ್ತು. ಮನುಷ್ಯನಿಗೆ ಯಾವತ್ತೂ ಧೈರ್ಯವನ್ನು, ಯಾಕಂದರೆ ಯಾವ ರೀತಿ ದುಡ್ಡಿದ್ದಾಗ ಮನುಷ್ಯನಿಗೆ ಧೈರ್ಯ ಇರ್ತದೆ, ಎಂಥ ಕಷ್ಟವನ್ನು ಎದುರಿಸಬಲ್ಲ. ಯಾಕಂದರೆ ದುಡ್ಡಿದೆಯಲ್ವಾ, ಅದಕ್ಕೆ ಈ ಹಾಸ್ಪಿಟ್ಲ್ ಆಗಲಿಲ್ವಾ, ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗೋಣ, ಅಲ್ಲಿಗೆ ಅಡ್ಮಿಟ್ ಮಾಡೋಣ, ಅಥವಾ ಇದಾಗಲಿಲ್ವ ಇನ್ನೊಂದು ಪರಿಹಾರ ಪಡ್ಕೋಣ, ಯಾಕಂದರೆ ದುಡ್ಡಿದೆ. ಹಾಗೆಯೇ ಭಗವಂತನಲ್ಲಿ ನಂಬಿಕೆ ಇದ್ದಾಗ ಎಂಥ ಕಷ್ಟ ಬಂದರೂ ಕೂಡ ದೇವರಿದ್ದಾನೆ, ರಕ್ಷಣೆ ಮಾಡ್ತಾನೆ ನನ್ನನ್ನು, ಹೇಗಾದರೂ ರಕ್ಷಣೆ ನೋಡಿ, ಈ ಭರವಸೆ ಇದ್ದೇ ಇರ್ತದೆ. ದುಡ್ಡನ್ನು ಯಾವ ರೀತಿ ಇವನು ನಂಬಿ ಭರವಸೆಯಿಂದ ಬದುಕ್ತಾನೋ ಅದಕ್ಕಿಂತ ಹೆಚ್ಚು ದೇವರನ್ನು ನಂಬಿದಾಗ ಇನ್ನೂ ಹೆಚ್ಚು ಭರವಸೆಯಿಂದ ಬದುಕಲಿಕ್ಕಾಗುತ್ತೆ. ಅದಕ್ಕೋಸ್ಕರ ಆ ಭಗವಂತನಲ್ಲಿ ನಮಗಿರುವ ಅಚಲವಾದ ನಂಬಿಕೆ, ಅದೇ ನಿಷ್ಠೆ, ಅದು ಶಾಂತಿ ಅಂತ ಕರೆಯಲ್ಪಡುತ್ತದೆ. ಇದು ಇನ್ನೊಂದು ಸಂಪತ್ತು. ನಂತರ ಅಪೈಶುನಂ ಅಂತ ಕೃಷ್ಣ ಹೇಳ್ತಾನೆ. ಅಪೈಶುನ ಅಂತ ಹೇಳಿದ್ರೆ 2 ಅರ್ಥದಲ್ಲಿ. ಒಂದೇನು ಅಂತ ಹೇಳಿದರೆ ಹಿಂದಿನಿಂದ ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದನ್ನು ಮಾತಾಡೋದು, ಎದುರಿಂದ ಹೊಗಳೋದು ಅವರನ್ನು. ಅಯ್ಯೋ ಭಾರಿ, ನೀವು ಅಂದರೆ ಹಾಗೆ, ನೀವು ಅಂದರೆ ಹಾಗೆ, ಹಾಗೆಂದೆಲ್ಲ ಎದುರಿಲ್ಲಂದೇ ಹೇಳೋದು. ಹಿಂದಿನಿಂದ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ನೋಡಿ, ಇದನ್ನು ಚಾಡಿಕೋರತನ ಅಂತ ಹೇಳ್ತಾರೆ ಒಂದು ರೀತಿಯಿಂದ. ಒಂದು ರೀತಿಯ ಚಾಡಿಕೋರತನ ಹೀಗೆ, ಪೈಶುನ ಅಂತ ಹೇಳಿದ್ರೆ ಚಾಡಿಕೋರತನ. ಹಿಂದಿನಿಂದ ಇಲ್ಲ ಸಲ್ಲದ್ದನ್ನು ಮಾತಾಡೋದು ಒಬ್ಬ ವ್ಯಕ್ತಿಯ ಬಗ್ಗೆ. ಅಥವಾ ರಾಜನ ಬಳಿ ಹೋಗಿ ಒಬ್ಬನ ಬಗ್ಗೆ ಚಾಡಿ ಹೇಳ್ಕೊಡೋದು. ಯಾಕಂದರೆ ಅವನನ್ನು ಕಂಡ್ರೆ ನನಗಾಗೋಲ್ಲ, ಅವನ ಜೀವನ ಹಾಳು ಮಾಡಬೇಕು ಅಂತ ನಾನು ಇಚ್ಛಿಸಿದ್ದೇನೆ. ಅದಕ್ಕೆ ಯಾರು ಅಧಿಕಾರದಲ್ಲಿದ್ದಾರೋ ಅಧಿಕಾರದಲ್ಲಿರುವವರ ಹತ್ರ ಹೋಗಿ ಅವನ ಬಗ್ಗೆ ಹೇಳಿಕೊಡೋದು. ನೋಡಿ, ಅವ್ರು ಹಾಗೆ ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ, ಯಾಕಂದರೆ ಅವನಿಗೆ ಕೀಟ್ಲೆ ಕೊಡಬೇಕು, ಅವನು ಏನಿಲ್ಲ ಅಂತ ಆಗಬೇಕು, ಅವನು ಬೀದಿ ಪಾಲಾಗಬೇಕು ಅಂತ. ಇದು ಯಾವತ್ತೂ ಇರಬಾರ್ದು. ಇಂಥ ಕೆಟ್ಟತನ ಯಾವತ್ತೂ ಇರಬಾರ್ದು. ಅಂದರೆ ಇನ್ನೊಬ್ಬ ವ್ಯಕ್ತಿಯ ಬದುಕನ್ನು ಹಾಳು ಮಾಡುವಂತಹ ದುಷ್ಟತನ ಇರಬಾರ್ದು. ಇವನೇನು ಹಾಳು ಮಾಡ್ಲಿಕ್ಕೆ ಹೋಗಲ್ಲ, ಮತ್ತು ಈ ರೀತಿ ಚಾಡಿ ಹೇಳ್ಕೊಡೋದು. ಚಾಡಿ ಹೇಳಿ ಇನ್ನೊಬ್ಬರು ಅವನಿಗೆ ಕಂಡ್ರಾಗಬಾರ್ದು ಇನ್ನೊಬ್ಬರಿಗೆ, ಆ ರೀತಿ ಮಾಡುವಂಥದ್ದು. ಇದು ಯಾವತ್ತೂ ಒಳ್ಳೆಯದಲ್ಲ. ಯಾಕೆ ಅಂತ ಹೇಳಿದರೆ ಯಾರು ಚಾಡಿಕೋರತನ ಇದ್ದಾನೆ, ಯಾರಲ್ಲಿ ಚಾಡಿಕೋರತನ ಇದೆ ಆ ವ್ಯಕ್ತಿಯನ್ನು ನಂಬುವುದಿಲ್ಲ ಯಾರು. ಮೊದಲು ನಂಬ್ತಾರಷ್ಟೇ. ಮೊದಲು ಖುಷಿ ಆಗುತ್ತೆ, ಓ ಹೌದಾ ಅವ್ರು ಹಾಗಾ, ಅಯ್ಯೋ ನೀವೆಷ್ಟು ಒಳ್ಳೆಯವರು ಅಂತ. ಆದರೆ ನಾಳೆ ಒಂದು ದಿನ ಡೌಟ್ ಬರುತ್ತೆ, ನನ್ನ ಬಗ್ಗೆನೂ ಇದೇ ರೀತಿ ಚಾಡಿ ಹೇಳಿದರೆ ಇನ್ನೊಬ್ಬರ ಹತ್ರ ಇವರು
ಇನ್ನೊಬ್ಬರು ಚಾಡಿ ನನ್ನ ಹತ್ರ ಬಂದು ಹೇಳ್ತಾ ಇದ್ದಾರೆ, ಸುಮ್ಮನೆ ಬಿಡ್ತಾರಾ? ಯಾಕಂದರೆ ಆ ಬಾಯಿ ತಡ್ಕೊಳ್ಳೋದಿಲ್ಲ. ಅದೇ ರೀತಿ ನನ್ನ ಚಾಡಿಯನ್ನು ಇನ್ನೊಬ್ಬರ ಹತ್ರ ಹೇಳಿದರೆ ನಂಬಲಿಕ್ಕಾಗೋದಿಲ್ಲಪ್ಪ, ನಂಬಿಕೆ ಕಳ್ಕೊಂಡಲ್ವ. ನೋಡಿ, ಅದಕ್ಕೋಸ್ಕರ ಯಾವತ್ತೂ ಈ ಚಾಡಿಕೋರತನ ಅನ್ನುವಂಥದ್ದು ಇರಬಾರದು. ಅದಿಲ್ಲದಿರುವಿಕೆ ಅದೊಂದು ದೊಡ್ಡ ಸಂಪತ್ತು. ಇಲ್ಲದಿರುವಿಕೆ ಅಂತ ಹೇಳಿದರೆ ನೋಡಿ, ಯಾವತ್ತೂ ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋಲ್ಲ, ಹಿಂದಿನಿಂದಲೂ ಮಾತಾಡ್ಲಿಕ್ಕೆ ಹೋಗೋಲ್ಲ ಇನ್ನೊಬ್ಬರ ಬಗ್ಗೆ ಬೇರೆಯವರು ಹೇಳ್ತಾ ಇದ್ರು ಕೂಡ, ಅಯ್ಯೋ ನಮ್ಗೆ ಯಾಕ್ರಿ ಬೇಕು ಇನ್ನೊಬ್ಬರ ವಿಷಯ, ನಮ್ಮದೇನಿದೆ ಅದನ್ನು ನೋಡ್ಕೊಳ್ಳೋಣ, ನಮ್ಮದು ನಾವು ಸರಿ ಮಾಡ್ಕೊಳ್ಳೋಣ ಮೊದಲು. ನೋಡಿ, ಈ ರೀತಿ ಹೇಳಿ ಸುಮ್ಮನೆ ಆಗ್ತಾರೆ ಹೊರತು ಇನ್ನೊಬ್ಬರ ವಿಷಯವನ್ನು ಕೇಳಲಿಕ್ಕೂ ಹೋಗೋಲ್ಲ. ಕೇಳಿದರೂ ಇನ್ನೊಬ್ಬರದ್ದು ಒಳ್ಳೆ ವಿಷಯ ಕೇಳಬೇಕಷ್ಟೇ ನಾವು, ಯಾಕಂದರೆ ಅದರಿಂದ ನಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದಾಗತ್ತಾ ನೋಡೋಣ ಅಂತ. ಇನ್ನೊಬ್ಬರ ಬಗ್ಗೆ ಈ ರೀತಿ ಇಲ್ಲ ಸಲ್ಲದ್ದನ್ನು ಹೇಳ್ತಾ ಇದ್ರಂದು ಕೇಳಲಿಕ್ಕೆ ಹೋಗಬಾರ್ದು. ನಮಗೆ ಸಂಬಂಧಿಸದೇ ಇರುವಂಥದ್ದು ಮತ್ತು ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರುವಂಥದ್ದು ಕೇಳಲಿಕ್ಕೆ ಹೋಗಬಾರ್ದು. ಅದು ಯಾರು ಸಜ್ಜನರಿದ್ದಾರೆ, ಸಜ್ಜನರ ಬಗ್ಗೆ ಆಡುವಂತಹ ಇಂಥ ಚಾಡಿಕೊರದಂಥ ಮಾತುಗಳನ್ನು ಕೇಳಿದ್ರೇ ಪಾಪ ಬರುತ್ತೆ. ಅದಕ್ಕೆ ಕೇಳಲಿಕ್ಕೆ ಹೋಗಬಾರ್ದು, ಅಂಥ ಮಾತುಗಳನ್ನು ನಾವು ಹೇಳಲಿಕ್ಕೂ ಹೋಗಬಾರ್ದು. ಇದು ನಿಜವಾಗ್ಲೂ ಕೂಡ ದೊಡ್ಡ ದೈವಿ ಸಂಪತ್ತು. ನಂತರ ದಯಾ ಭೂತೇಶು, ಕೃಷ್ಣ ಹೇಳ್ತಾನೆ ಮತ್ತೊಂದು ದೈವಿ ಸಂಪತ್ತು ಯಾವುದು ಅಂತ ಹೇಳಿದರೆ ಭೂತೇಶು ದಯಾ, ಎಲ್ಲ ಜೀವರಾಶಿಗಳಲ್ಲಿ ದಯೆಯನ್ನು ತೋರಿಸುವುದು. ದಯೆಯೇ ಧರ್ಮದ ಮೂಲವಯ್ಯ ಅಂತ ಹೇಳಿದಾಗೆ. ಏನು ದಯಾ ಅಂತ ಹೇಳಿದರೆ ನನ್ನ ಹಾಗೆ ಇನ್ನೊಬ್ಬರು ಅಂತ ನೋಡುವುದು. ಅದಕ್ಕೋಸ್ಕರ ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಅಯ್ಯೋ ಅಂತ ನಾನು ಅವರಿಗೆ ಸಹಾಯ ಮಾಡಲಿಕ್ಕೆ ತೆರಳುವಂಥದ್ದು. ನನ್ನ ಹಾಗೆ ಇನ್ನೊಬ್ಬರು ಅಂದರೆ ಸ್ವಾರ್ಥ ಇಲ್ಲದೇ ಇರುವುದು, ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸುವಂಥದ್ದು, ಇದನ್ನು ದಯೆ ಅಂತ ಕರೀತಾರೆ. ಇದು ದೊಡ್ಡ ದೈವಿ ಸಂಪತ್ತಿದು. ಯಾಕೆ ಇದನ್ನು ದೈವಿ ಸಂಪತ್ತು ಅಂತ ಕರೀತಾರೆ ಅಂತ ಹೇಳಿದರೆ, ನಾವು ಈ ರೀತಿ ಕಷ್ಟದಲ್ಲಿರುವವರಿಗೆ 10 ಜನರಿಗೆ ಸಹಾಯ ಮಾಡಲಿಕ್ಕೆ ಹೋದ್ವು ಅಂತ ಹೇಳಿದರೆ ದಯೆಯಿಂದ ನಮ್ಮ ಕಷ್ಟಕ್ಕೆ ಯಾರಾದರೂ ಬರ್ತಾರಷ್ಟೆ, ನಮಗೆ ಕಷ್ಟ ಬಂದಾಗ ಯಾರಾದರೂ ಬರ್ತಾರಷ್ಟೆ. ನಾವು ದಯೆಯೇ ಇಲ್ಲದೆ ಕಾಠಿಣ್ಯದಿಂದ ವರ್ಜಿಸಿದರೆ ಯಾರು ಏನೇ ಒದ್ದಾಡ್ತಾ ಇಲ್ಲ, ನನಗೇನೇ ಬೇಕಾಗಿದ್ದಾರೆ, ಯಾರು ಏನು ಬೇಕಾದರೂ ಮಾಡಿಕೊಳ್ಳಿ, ಈ ರೀತಿ ನಾವು ವರ್ತಿಸ್ತಾ ಇದ್ದರೆ, ಅಥವಾ ಇದಕ್ಕಿಂತಲೂ ದೊಡ್ಡ ಕ್ರೌರ್ಯ ಇವತ್ತು ನಾವು ನೋಡೋದೇನೆಂದರೆ, ಕ್ರೂರತನ ಏನಂದರೆ ಇನ್ನೊಬ್ಬನಿಗೆ ಚಾಕು ಹಾಕೋದಲ್ಲ, ಚೂರಿ ಹಾಕೋದಲ್ಲ, ಮತ್ತು ಯಾರೋ ಅಲ್ಲಿ ವಿಲ ಬಿದ್ದು ಒದ್ದಾಡ್ತಾ ಇದ್ದಾನೆ, ಆಕ್ಸಿಡೆಂಟಾಗಿ ರಕ್ತ ತಾನು ಸೋರಿ ಹೋಗ್ತಾ ಇದೆ ತಲೆಯಿಂದ, ಅವನು ವಿಲ ಒದ್ದಾಡ್ತಾ ಇದ್ದರೆ ಅದನ್ನು ವಿಡಿಯೋ ಮಾಡ್ತಾ ಇದ್ದಾನೆ. ಅಂದರೆ ಅವನನ್ನು ಬದುಕಿಸುವುದು ಬಿಟ್ಟು ಅದನ್ನು ವಿಡಿಯೋ ಮಾಡಿ ನಾನು ಎಲ್ರಿಗೂ ಹಂಚುತ್ತೇನೆ ಅಂದರೆ ಇದು ಎಂಥ ಕ್ರೌರ್ಯ, ಎಂಥ ಕ್ರೂರತನ ಇದು. ಒಂದೊಮ್ಮೆ ನಾನೇ ಆ ಪರಿಸ್ಥಿತಿಯಲ್ಲಿದ್ದರೆ, ಅಂದರೆ ಒಬ್ಬ ವ್ಯಕ್ತಿ ಯೋಚನೆ ಮಾಡಿದರೆ ನಾನೇ ಇದೇ ರೀತಿ ಆಕ್ಸಿಡೆಂಟಾಗಿ ತಲೆ ಹೊಡೆದು ರಕ್ತವನ್ನು ಹೊರಗೆ ಹೋಗ್ತಾ ಇದೆ, ವಿಲ ಒದ್ದಾಡ್ತಾ ಇದ್ದೇನೆ, ಅವಾಗ ಯಾರೋ ವಿಡಿಯೋ ಕಳೀತಾ ಇದ್ದರೆ ನನಗೆ ಯಾವ ರೀತಿ ಆಗ್ಬೋದು? ಯೋಚನೆ ಮಾಡೋಲ್ಲ, ಯಾಕಂದರೆ ದಯೆ ಇಲ್ಲ. ಆದರೆ ಸಜ್ಜನರಲ್ಲಿ ಯಾವತ್ತೂ ದಯೆ ಇರ್ತದೆ. ಅದಕ್ಕೋಸ್ಕರ ಯಾವತ್ತು ಯಾರೇ ಆಗಲಿ ಕಷ್ಟದಲ್ಲಿದ್ದಾಗ ತಾವು ಹೋಗಿ ಸಹಾಯ ಮಾಡ್ತಾರೆ. ಸಂಬಂಧ ಇರಬೇಕು ಅಂತಲೇ ಇಲ್ಲ. ಕೃಷ್ಣ ರಾಮಚಂದ್ರ ಕಾಡಿನಲ್ಲಿರುವ ಜಟಾಯುವಿಗೆ ಅಂತ್ಯ ಸಂಸ್ಕಾರ ಮಾಡಿದಾಗೆ, ಏನು ಜಟಾಯುವಿಗೂ ರಾಮಚಂದ್ರನಿಗೆ ಏನು ಸಂಬಂಧ? ಜಟಾಯು ತಾನು ಒಬ್ಬ ಮನುಷ್ಯನೂ ಅಲ್ಲ, ಒಂದು ಪ್ರಾಣಿ. ಹಾಗಂತ ರಾಮಚಂದ್ರ ಕಾಡಲ್ಲಿದ್ದಾಗ ಕೆಲವು ವರ್ಷಗಳ ಕಾಲ, ಕೆಲವು ದಿನ ನೋಡಿದ್ದಷ್ಟೇ. ಆದರೂ ಕೂಡ ಅವನ ಬಗ್ಗೆ ಅಷ್ಟು ದಯೆಯಿಂದಾಗಿ ಅವನ ಅಂತ್ಯ ಸಂಸ್ಕಾರ ಮಗ ಮಾಡಿದಾಗ ಮಾಡಿದಾನೆ ರಾಮಚಂದ್ರ. ಇದು ದಯೆ, ಇದಿರಬೇಕಾದದ್ದು. ನಂತರ ಅಲೋಲುತ್ವಂ ಅಂತ ಹೇಳಿದರೆ, ಲೋಲುತ್ವ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ರಾಗ ಅಂತ ಹೇಳಿದರೆ ಆಸೆ, ಅದನ್ನು ಲೋಲುತ್ವ ಅಂತ ಕರೀತಾರೆ. ಅಂದರೆ ಆಸೆ ಅಂತ ಹೇಳಿದರೆ ಅದು ವಿಶೇಷವಾಗಿ ರಾಗ ಅಂತ ಯಾವುದನ್ನು ಕರೀತಾರೆ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಯಾವುದು ನಿಜವಾಗಲೂ ನನಗೆ ಒಳ್ಳೆಯದಲ್ವೋ, ಒಳ್ಳೆಯದಲ್ಲದರ ವಿಷಯದಲ್ಲಿ ನನಗೆ ಬೇಕು ಅಂತ ಬಯಸುವುದು, ಅದು ನನಗೆ ಒಳ್ಳೇದು ಮಾಡಲ್ಲ. ನಿಜವಾಗಲೂ ಅದನ್ನು ನಾನು ಸ್ವೀಕಾರ ಮಾಡಿದೆ, ಅದನ್ನು ಪಡೆದೆ ಅಂದರೆ ನನಗೆ ಒಳ್ಳೆಯದಾಗಲ್ಲ. ಹಾಗಿದ್ದರೂ ಕೂಡ ಅದರಲ್ಲಿ ನಾನು ತೊಡಗುವುದು, ಬೇಕು. ಉದಾಹರಣೆಗೆ ಹೇಳುವುದಾಗಿದ್ದರೆ, ಇವಾಗ ಈ ಮಾದಕ ವಸ್ತುಗಳ ಚಟ, ಮಾದಕ ವಸ್ತುಗಳಿಂದಾಗಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಮನಸ್ಸಿಗೆ ಒಳ್ಳೆಯದಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ನೋಡಿ, ಗೊತ್ತಿದ್ದರೂ ಕೂಡ ಅದನ್ನು ಕುರಿತು ತಾನು ಹಪಹಪಿಸುವುದು, ಬೇಕು. ಎಲ್ಲಿವರೆಗೆ ಅಂದರೆ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ಹುಚ್ಚರಾಗಿ ವರ್ತಿಸುವಂಥದ್ದು. ಸಿಗಲಿಲ್ಲ ಅಂದರೆ ಸಾಧ್ಯವೇ ಇಲ್ಲ, ಅದೇ ಚಡಪಡಿಸುವುದು. ಅದೇ ಈ ಚಟ ಹಿಡಿದವರಿಗಾಗಿ ಮದ್ಯಪಾನದ ಚಟ ಇಡಬಹುದು,
ಅಥವಾ ಮಾದಕ ವಸ್ತುಗಳ ಚಟ ಇರಬಹುದು. ಅದು ಹಿಡಿತು ಅಂತ ಹೇಳಿದ್ರೆ ಮತ್ತು ಆ ಸಮಯಕ್ಕೆ ಸಿಗದೇ ಇದ್ದಾಗ ಚಪಟ ಪಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದೇ ಲೋಲುತ್ವ, ಅದನ್ನು ಬಿಟ್ಟಿರುವಂಥದ್ದು. ನೋಡಿ, ಇದು ಅಲೋಲುತ್ವ, ಅದು ದೈವೀ ಸಂಪತ್ತು ಅಂತ ಹೇಳಿದರೆ ಈ ರೀತಿ ಚಡಪಡಿಸದೇ ಇರುವುದು, ಆಸೆಯಿಂದ ಚಡಪಡಿಸದೇ ಇರುವಂಥದ್ದು. ಮತ್ತೇನು ಅಂತ ಹೇಳಿದರೆ ಆಸೆ ಬಂತು, ಆಸೆ ಬಂದರೆ ಅಯ್ಯೋ ದೇವರು ಕೊಟ್ಟರೆ ಸಿಗತ್ತೆ, ಇಲ್ದಿದ್ರಿಲ್ಲ. ಇವತ್ತು ಸಿಕ್ತು, 4 ದಿನ ಸಿಕ್ತು, 10 ದಿನ ಸಿಕ್ತು, ಆಮೇಲೆ ಸಿಗಲಿಲ್ಲ. ಸಿಗದೇ ಇದ್ರೆ ಬೇಜಾರಿಲ್ಲ. ಅಂದರೆ ಇವನದ ಕಂಟಿಕೊಳ್ಳುವುದಿಲ್ಲ, ಅದನ್ನು ಚಟವನ್ನಾಗಿ ಮಾಡಿಕೊಳ್ಳುವುದಿಲ್ಲ. ಯಾವತ್ತು ಸಜ್ಜನರಾಗೆ ಯಾವುದೇ ಒಂದು ಸಿಕ್ಕಿದ್ರೂ ಇಷ್ಟಪಟ್ಟರೂ ಕೂಡ ಅದನ್ನು ಚಟವನ್ನಾಗಿ ಮಾಡಿಕೊಳ್ಳಲ್ಲ. ಸಿಕ್ಕಿತ ಅನುಭವಿಸ್ತಾರೆ. ಹೇಗೆ ಬರದಿತ್ತು ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ ಅಂತ ಹೇಳಿದಾಗೆ. ಸಿಕ್ಕಿತ ಖುಷಿಯಿಂದ ಇರ್ತಾರೆ. ಹೊರಟೋಯ್ತಾ ತಲೆ ಬಿಸಿ ಮಾಡ್ಕೊಳ್ಳಲ್ಲ. ದೇವರು ಕೊಟ್ಟ ಸಿಕ್ಕಿತು, ಇಲ್ವಾ ಹೊರಟೋಯ್ತು. ನೋಡಿ, ಇದು ನಿಜವಾಗಲೂ ಅಲೋಲುತ್ವ. ಇದು ಸಜ್ಜನರಲ್ಲಿ ಕಾಣ್ತದೆ. ಇದೊಂದು ದೊಡ್ಡ ಸಂಪತ್ತು. ಯಾಕಂದರೆ ಈ ರೀತಿ ಇದ್ದಾಗ ನಮ್ಮ ಮನಸ್ಸನ್ನು ಯಾವತ್ತೂ ನಾವು ಸಮಸ್ಥಿತಿಯಲ್ಲಿ, ನಾರ್ಮಲ್ ಕಂಡೀಷನ್ನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗತ್ತೆ. ಮುಂದಿನದ್ದು ಮಾರ್ದವಂ ಅಂತ ಕರೀತಾನೆ ಕೃಷ್ಣ. ಮಾರ್ದವ, ಮಾರ್ದವ ಅಂತ ಹೇಳಿದ್ರೆ ಮೃದುತ್ವ. ಮೃದುತ್ವ ಅಂತ ಹೇಳಿದ್ರೇನು? ಕ್ರೌರ್ಯ ಇಲ್ಲದೆ ಇರುವಂಥದ್ದು ಅಂತ ಹೇಳಿದರೆ, ನಾವು ಇನ್ನೊಬ್ಬರ ಹತ್ರ ವರ್ತನೆಯನ್ನು ಮಾಡಬೇಕಾದ್ರೆ, ಇನ್ನೊಬ್ಬರಿ ವರ್ತನೆಯನ್ನು ಮಾಡಬೇಕಾದ್ರೆ ಅವರಿಗೆ ನೋವಾಗದಂತೆ ವರ್ತನೆಯನ್ನು ಮಾಡುವುದನ್ನು ಮೃದುತ್ವ ಅಂತ ಕರೀತಾರೆ. ಹೇಳುವ ಮಾತನ್ನೇ ಹೇಗೂ ಹೇಳಬಹುದು. ಇವಾಗ ನಮ್ಮ ನಡೆಯೇ ಹೇಗೂ ಇರಬಹುದು. ಆ ನಡೆಯಲ್ಲಿ ಇನ್ನೊಬ್ಬರಿಗೆ ನೋವಾಗದಾಗೆ ನಾವು ವರ್ತಿಸುವಂಥದ್ದು, ಇದನ್ನು ಮೃದು ಅಂತ ಕರೀತಾರೆ, ಮೃದುತ್ವ ಅಂತ ಕರೀತಾರೆ. ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ನಡೆ ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡ್ಬೋದು. ಅಂದರೆ ಅದು ಅವರಾಗೆ ನೋವನ್ನು ಮಾಡಿಕೊಂಡ್ರೆ ನಾವೇನು ಮಾಡಲಿಕ್ಕಾಗೋಲ್ಲ. ಆದರೆ ನಮ್ಮ ಉದ್ದೇಶ ಅಂತೂ ಅದಿರಬಾರ್ದು. ಇನ್ನೊಬ್ಬರ ಮನಸ್ಸಿಗೆ, ಇನ್ನೊಬ್ಬರ ದೇಹಕ್ಕೆ ನೋವಾಗುವಂತೆ ನಾವು ಯಾವತ್ತೂ ಉದ್ದೇಶ ಮಾಡಿಕೊಂಡು ಮಾಡಬಾರ್ದು. ಇವಾಗ ಉದಾಹರಣೆಗೆ ನಾನು ಹೋಗ್ತೇನೆ, ಹೋಗಬೇಕಾದ್ರೆ ಇನ್ನೊಬ್ಬರಿಗೆ ಬೇಕು ಅಂತಲೇ ಡಿಕ್ಕಿ ಹೊಡ್ಕೊಂಡು ಹೋಗೋದು, ಇದು ಸರಿಯಲ್ಲ. ಯಾಕಂದರೆ ಅದರಿಂದಾಗಿ ಅವರಿಗೆ ನೋವಾಗುತ್ತೆ, ಅವರಿಗೆ ಅದು ಕಂಫರ್ಟಬಲ್ ಆಗೋದಿಲ್ಲ. ಅದಕ್ಕೋಸ್ಕರ ಏನಂದರೆ ನಾನು ಹೋಗಬೇಕಾದ್ರೆ ಅವರಿಗೆ ತಾಕದ ಹಾಗೆ ಹೋಗುವಂಥದ್ದು. ನೋಡಿ, ನನ್ನ ಉದ್ದೇಶ ಅದು ಹೋಗ್ಬೇಕಾದ್ರೆ ತಾಕಿಬಿಡ್ತು, ನನ್ನ ಉದ್ದೇಶ ಅದಲ್ಲ, ಅಕಸ್ಮಾತ್ತಾಗಿ ತಾಕತ್ತಷ್ಟೇ. ನೋಡಿ, ಇಲ್ಲಿ ಮೃದುತ್ವಕ್ಕೇನು ಯಾವುದೇ ದೋಷ ಬರಲಿಲ್ಲ. ನಾನಾಗಿಯೇ ಬೇಕು ಅಂತ ಹೋಗಿ ಅವರಿಗೆ ತಾಗುವಂಥದ್ದು. ಅಥವಾ ಅವರ ಹತ್ರ ಮಾತಾಡಬೇಕಾದ್ರೆ ಒರಟಾಗಿ ಮಾತಾಡುವುದು, ಬೇಕು ಅಂತಲೇ ಒರಟಾಗಿ ಮಾತಾಡುವುದು, ಹಾಗಲ್ಲ. ನಾನು ಮಾತಾಡಿದೆ, ಆದರೆ ನಾನು ಮಾತಾಡಿದ್ರಲ್ಲಿ ಯಾವುದೋ ಒಂದು ವಿಷಯ ಅವರಿಗೆ ಬೇಜಾರಾಗಿಬಿಡ್ತು. ವಾಸ್ತವಿಕವಾಗಿ ಅವರ ಮನಸ್ಸನ್ನು ನೋಯಿಸಬೇಕು ಅಂತ ಹೇಳೋದು ನನ್ನ ಉದ್ದೇಶ ಅಲ್ಲ. ಆ ಉದ್ದೇಶದಿಂದ ನಾನು ಮಾತಾಡಿರಲಿಲ್ಲ. ಆದರೆ ಏನು ಮಾಡೋಣ, ಅಕಸ್ಮಾತ್ ಆ ಮಾತು ಅವರಿಗೆ ನೋವನ್ನು ಉಂಟು ಮಾಡಿಬಿಡ್ತು. ನಾನು ಮಾತು ನೋಡಿ, ಆ ರೀತಿ ಆದಾಗ ಅವ್ರ ಹತ್ರ ನನ್ನಿಂದ ತಪ್ಪಾಯಿತು, ನಿಜವಾಗಲೂ ನಾನು ನಿಮ್ಮ ಮನಸ್ಸನ್ನು ನೋಯಿಸಬೇಕು ಅಂತ ಮಾತಾಡಿದಲ್ಲ, ಆ ರೀತಿ ನನ್ನಿಂದ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನೋಡಿ, ಇದು ಮೃದುತ್ವ, ಇದು ದೊಡ್ಡ ದೈವಿ ಸಂಪತ್ತಿದು. ಕಾರಣ ಏನಂತ ಹೇಳಿದರೆ ಇಂಥ ವ್ಯಕ್ತಿಗಳನ್ನು ಜನ ಇಷ್ಟಪಡ್ತಾರೆ. ಯಾವತ್ತೂ ಕೂಡ ಯಾರಲ್ಲಿ ಮೃದುತ್ವ ಇದೆಯೋ ಆ ವ್ಯಕ್ತಿಯನ್ನು ಇಷ್ಟಪಡ್ತಾರೆ. ನಿಮಗೆ ರಾಮಚಂದ್ರನ ಹಾಗೆ. ಇದಕ್ಕೆಲ್ಲ ನಮಗೆ ಉದಾಹರಣೆ ಅಂದರೆ ರಾಮನಾಗಿ ಕೃಷ್ಣ ತೋರಿಸಿದ, ಕೃಷ್ಣನಾಗಿ ಉಪದೇಶ ಮಾಡಿದ, ಎಲ್ಲವೂ ಕೂಡ ಅಷ್ಟೇ. ಅಂದರೆ ಭಗವದ್ಗೀತೆಯನ್ನು ರಾಮಾಯಣದಲ್ಲಿ ತೋರಿಸಿದ್ದಾನೆ ರಾಮನಾಗಿ. ಈ ಮೃದುತ್ವವನ್ನು ಕೂಡ ಅಷ್ಟೇ. ಎಲ್ಲಿವರೆಗೆ ಅಂತ ಹೇಳಿದರೆ ತನ್ನ ಪತ್ನಿಯನ್ನೇ ಅಪಹಾರ ಮಾಡಿದಂತಹ ರಾವಣ ಎದುರಿಗೆ ಬಂದರು. ಯುದ್ಧದಲ್ಲಿ ಎಲ್ಲ ಕಳ್ಕೊಂಡು ಬರಿಗೈಯಲ್ಲಿ ನಿಂತಿದ್ದಾನೆ. ಯಾವುದೇ ರಥ ಹೋಗಿದೆ, ಯಾವುದೇ ಬಿಲ್ಲು ಬಾಣ ಏನೂ ಇಲ್ಲ, ಬರೀ ನೆಲದಲ್ಲಿ ನಿಂತಿದ್ದಾನೆ. ರಾಮಚಂದ್ರ ಕಳಿಸ್ಕೊಟ್ಟ, ಹೋಗು, ನಿನಗೆ ಏನೇನು ಸುಖ ಭೋಗಗಳನ್ನು ಅನುಭವಿಸಬೇಕು ಅಂತಿದೆ ಅದನ್ನೆಲ್ಲ ಅನುಭವಿಸಿ ಮರಳಿ ಬಾ. ಯಾವುದಕ್ಕೆ? ಸಾಯ್ಲಿಕ್ಕೋಸ್ಕರ ಅಂತ ಈ ರೀತಿ ಕಳಿಸ್ಕೊಟ್ಟ. ಆ ಮಾತಿನಲ್ಲಿ ಯಾವುದೇ ಕಾಠಿಣ್ಯ ಇಲ್ಲ. ನೋಡಿ, ಇದು ಮೃದುತ್ವ ಅಂತ ಹೇಳಿದರೆ ಇದನ್ನು ಕೃಷ್ಣ ಹೇಳ್ತಾನೆ. ಇದು ದೊಡ್ಡ ದೈವಿ ಸಂಪತ್ತು. ಅಂದರೆ ಈ ಒಂದು ಘಟನೆಯನ್ನು ನೋಡಿದಾಗ ಯಾರಿಗೇ ಆಗಲಿ ರಾಮಚಂದ್ರನ ಬಗ್ಗೆ ಗೌರವ ಬರದೇ ಇರ್ತದ. ಬೇರೆ ಯಾವ ವ್ಯಕ್ತಿಯೂ ಕೂಡ ಈ ಸಂದರ್ಭದಲ್ಲಿ ಬಿಡ್ತಾ ಇರಲಿಲ್ಲ. ತನ್ನ ಹೆಂಡತಿಯನ್ನು ಅಪಹಾರ ಮಾಡಿಕೊಂಡು ಹೋದಂಥ ಈ ದುಷ್ಟನ ಆ ಕ್ಷಣದಲ್ಲೇ ಕೊಲ್ತಾ ಇದ್ದ. ರಾಮಚಂದ್ರ ಕೊಲ್ಲಿಲ್ಲ, ಯಾಕಂದರೆ ಅದೇ ಮೃದುತ್ವ. ನಂತರ ಹ್ರೀ ಅಂತ ಹೇಳ್ತಾರೆ. ಮುಂದಿನದ್ದು ಯಾವುದು ಅಂತ ಹೇಳಿದ್ರೆ ಹ್ರೀ ಅಂತ ಹೇಳಿದ್ರೆ ನಾಚಿಕೆ ಬೇಕು ಮನುಷ್ಯನಿಗೆ. ನಾವು ಲಜ್ಜೆಗೆಟ್ಟವರಾಗಬಾರದು.
ನಾಚಿಕೆಗೆಟ್ಟವರಾಗಬಾರದು. ಯಾಕಂದರೆ ನಾಚಿಕೆ ಅನ್ನುವಂಥದ್ದು ದೊಡ್ಡ ದೊಡ್ಡ ಸಂಪತ್ತು. ಅದಕ್ಕಾಗಿ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಆ ನಾಚಿಕೆ ಅನ್ನೋದೇನಿದೆ ಅದು ನಮ್ಮೊಳಗಿದೆ ಅಂದರೆ ಲಕ್ಷ್ಮಿ ಇದ್ದಾಳೆ ಅಂತ ಅರ್ಥ. ಲಕ್ಷ್ಮಿಯ ಒಂದು ರೂಪ ಅದು ಲಜ್ಜಾ ಅನ್ನುವುದು, ಹ್ರೀಂ ಅನ್ನುವಂಥದ್ದು. ಲಕ್ಷ್ಮಿಯ ಮಂತ್ರ ಹೇಳಬೇಕಾದ್ರೆ ಶ್ರೀಂ ಹ್ರೀಂ ಅಂತಲೇ ಹೇಳುವುದು. ಲಜ್ಜೆ ಬಿಟ್ಟ ವ್ಯಕ್ತಿ ಅವನು ಅಲಕ್ಷ್ಮಿಯ ಸನ್ನಿಧಾನದಿಂದ ಅಥವಾ ದರಿದ್ರದಿಂದ ಕೂಡಿದ ವ್ಯಕ್ತಿ ಅವನು. ನಾಚಿಕೆ ಬೇಕೇ ಬೇಕು. ಯಾವುದರಲ್ಲಿ? ಕೆಟ್ಟ ಕೆಲಸ ಮಾಡುವುದರಲ್ಲಿ. ಯಾವತ್ತೂ ನಾಚಿಕೆ ಎಲ್ಲಿರಬೇಕು ಅಂತ ಹೇಳಿದ್ರೆ ಕೆಟ್ಟ ಕೆಲಸ ಮಾಡುವುದರಿಂದ ನಾಚಬೇಕು ನಾವು. ಆದರೆ ಆಶ್ಚರ್ಯ ಏನು ಅಂತ ಹೇಳಿದರೆ, ಇದೇ ನಾಚಿಕೆ ನಮಗೆ ಇವತ್ತು ಇರ್ತದೆ ಒಳ್ಳೆ ಕೆಲಸ ಮಾಡುವುದರಲ್ಲಿ. ಒಳ್ಳೆ ಕೆಲಸ ಮಾಡುವುದರಲ್ಲಿ ನಾವು ನಾಚುತ್ತೇವೆ, ಒಳ್ಳೆಯದನ್ನು ಹೇಳುವುದರಲ್ಲಿ ನಾಚುತ್ತೇವೆ, ಒಳ್ಳೆಯ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ನಾಚುತ್ತೇವೆ. ಇವತ್ತು ಪಂಚೆಯನ್ನು ಉಟ್ಕೊಂಡು ಹೋಗ್ಲಿಕ್ಕೆ ನಮಗೆ ನಾಚಿಕೆ ಆಗುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿ ಅದೇ ಪಾಶ್ಚಾತ್ಯ ಸಂಸ್ಕೃತಿಯ ಚಡ್ಡಿಯನ್ನು ಹಾಕ್ಕೊಂಡು ಹೋಗಲಿಕ್ಕೆ ನಾವು ನಾಚಿಕೆ ಪಡೋದಿಲ್ಲ. ಅಂದರೆ ಇದು ವಿಚಿತ್ರ. ಕಾರಣ ಏನಂದರೆ ದೈವೀ ಸಂಪತ್ತು ಇಲ್ಲದೇ ಇದ್ದಾಗ ಈ ರೀತಿ. ಅದೇ ರೀತಿ ಯಾವುದು ಧರ್ಮಕ್ಕೆ ವಿರುದ್ಧವಾದದ್ದೋ ಆ ಧರ್ಮಕ್ಕೆ ವಿರುದ್ಧವಾದದ್ದನ್ನು ಧೈರ್ಯದಿಂದ ಮಾಡ್ತೇವೆ, ಅದೇ ಧಾರ್ಮಿಕವಾದದ್ದನ್ನು ನಾಚಿಕೆಯಿಂದ ಮಾಡ್ತೇವೆ. ನಿಜವಾಗಲೂ ಇದು ಇರಬಾರ್ದು. ಮತ್ತು ಯಾವತ್ತೂ ಅಧಾರ್ಮಿಕವಾದ ಚಟುವಟಿಕೆಗಳಲ್ಲಿ ನಾಚಿಕೊಳ್ಳಬೇಕು. ಸುಳ್ಳು ಹೇಳಲಿಕ್ಕೆ ನಾಚಿಕೊಳ್ಳಬೇಕೆ ಹೊರತು ಸತ್ಯ ಹೇಳಲಿಕ್ಕಲ್ಲ. ಯಾವತ್ತೂ ನಾವು ಸತ್ಯ ಮಾರ್ಗದಲ್ಲಿ ನಡೆಯಲಿಕ್ಕೆ ಹೆದರಬಾರ್ದು, ನಾಚಬಾರ್ದು. ಇದು ಸಜ್ಜನರಲ್ಲಿರ್ತದೆ. ಅದಕ್ಕೆ ಇದೊಂದು ದೊಡ್ಡ ದೈವಿ ಸಂಪತ್ತು ನೋಡಿ. ಅದಕ್ಕೋಸ್ಕರ ಪಾಂಡವರು ಕಾಡಿಗೆ ಹೋಗ್ಲಿಕ್ಕೆ ನಾಚಲಿಲ್ಲ, ಯಾವತ್ತೂ ನಾಚಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಸತ್ಯ ಮಾರ್ಗದಲ್ಲಿದ್ದಾರೆ, ಧರ್ಮ ಮಾರ್ಗದಲ್ಲಿ. ಯಾಕಂದರೆ ಮೊದಲೇ ಮಾತು ಕೊಟ್ಟಿದ್ರು, ಮಾತನ್ನು ನಡೆಸ್ಲಿಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ಇದು ಇರಬೇಕಾದದ್ದು. ಯಾವತ್ತು ಧರ್ಮ ಮಾರ್ಗದಲ್ಲಿ ಇದ್ದಾಗ, ಸರಿಯಾಗಿದ್ದಾಗ ಏನೇ ಆಗಲಿ ನಾಚಲಿಕ್ಕೆ ಹೋಗಬಾರ್ದು. ಅಧರ್ಮ ಮಾರ್ಗದಲ್ಲಿ ದೊಡ್ಡ ಸಂಪತ್ತು ಬಂದರೂ ನಾಚಬೇಕು, ಅಧರ್ಮ ಮಾರ್ಗದಿಂದ ದೊಡ್ಡ ಕೀರ್ತಿ ಬಂದರೂ ನಾಚಬೇಕು. ಯಾಕೆ ಅಂತ ಹೇಳಿದರೆ, ಅಯ್ಯೋ ಇದು ಅಧರ್ಮದಿಂದ ಸಂಪಾದನೆ ಮಾಡಿದ್ದು, ನಾಚಿಕೆ ಆಗತ್ತೆ ನನ್ನ ಮುಖ ತೋರಿಸಲಿಕ್ಕೆ. 10 ಜನರಿಗೆ ಮುಖ ತೋರಿಸಲಿಕ್ಕೆ ನಾಚಿಕೆ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಅಧರ್ಮದಿಂದ ಸಂಪಾದನೆ ಮಾಡಿದ್ದು, ಸುಳ್ಳಿನಿಂದ ಸಂಪಾದನೆ ಮಾಡಿದ್ದು. 10 ಜನರು ಕೀರ್ತಿ ಹೊಗಳಬಹುದು, ಹೊಗಳಿದಾಗಲೂ ಕೂಡ ನಿಜವಾದ ಸಜ್ಜನ ಕೆಟ್ಟ ಕೆಲಸ ಮಾಡಿ ಹೊಗಳ್ತಾ ಇದ್ದರೆ ನಾಚುತ್ತಾನೆ. ಪುರಂದರದಾಸರು ಹೇಳಿದಾಗೆ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ. ದೇವರೇ ನಿನ್ನ ಮುಂದೆ ಬಂದು ತಪ್ಪಾಗಿದೆ ಅಂತ ಹೇಳಲಿಕ್ಕೂ ನನಗೆ ಬಾಯಿಲ್ಲ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟು ತಪ್ಪು ಮಾಡಿಬಿಟ್ಟಿದ್ದಾನೆ ನೋಡಿ. ಇದು ನಾಚಬೇಕು, ದೇವರ ಮುಂದೆ ನಿಲ್ಲಿಕ್ಕೆ ನಾಚಿಕಬೇಕು. ಯಾಕಂದರೆ ಸ್ವಾಮಿ ನಾನು ಅಷ್ಟು ತಪ್ಪು ಮಾಡಿಬಿಟ್ಟಿದ್ದೇನೆ ನೋಡಿ. ಇದಿರಬೇಕಾದದ್ದು, ಇಂಥ ನಾಚಿಕೆ ಬೇಕಿದು. ಯಾಕಂದರೆ ಇದು ನಮ್ಮನ್ನು ಉದ್ಧಾರ ಮಾಡುತ್ತದೆ. ಮನುಷ್ಯನಿಗೆ ಯಾವಾಗ ತನ್ನ ತಪ್ಪಿನ ಅರಿವಾಯಿತು ಅವತ್ತಿನಿಂದಲೇ ಅವನು ಉದ್ಧಾರ ಆಗಲಿಕ್ಕೆ ಶುರುವಾಗ್ತದೆ. ಎಲ್ಲಿಯವರೆಗೆ ತನ್ನ ತಪ್ಪಿನ ಅರಿವಾಗುವುದಿಲ್ಲ, ಮತ್ತು ನಾನು ಮಾಡ್ತಾ ಇರುವುದು ಎಲ್ಲವೂ ಸರಿಯೇ, ನಾನೇ ಸರಿ, ನಾನು ಮಾಡ್ತಾ ಇರುವುದೇ ಸರಿ ಅಂತ ತಿಳ್ಕೊಂಡಿರ್ತಾನೆ, ಅಲ್ಲಿವರೆಗೆ ಅವನು ಉದ್ಧಾರ ಆಗೋದಿಲ್ಲ. ಅದಕ್ಕಾಗಿ ಈ ನಾಚಿಕೆ ಬಹಳ ದೊಡ್ಡ ದೈವಿ ಸಂಪತ್ತು. ಮುಂದಿನದು ಕೃಷ್ಣ ಹೇಳ್ತಾನೆ ಅಚಾಪಲಂ. ಅಚಾಪಲಂ ಅಂದರೆ ಅಚಾಪಲ ಅಂತ ಹೇಳುವುದಕ್ಕೆ ಬಹಳ ಸುಂದರವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದರೆ, ನಮಗೆ ಈ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಂಪಾದನೆ ಮಾಡುವಂಥದ್ದು. ಇಂದ್ರಿಯಗಳ ಮೇಲೆ ಹತೋಟಿ, ಅದನ್ನು ಚಾಪಲ ಅಂತ ಹೇಳ್ತಾರೆ. ಚಾಪಲ ಅಂತ ಹೇಳಿದರೆ ಏನಂದರೆ ಇಂದ್ರಿಯ ಮೇಲೆ ಹತೋಟಿ ಇಲ್ಲದೆ ಇರುವಂಥದ್ದು. ನಮ್ಮ ಭಾಷೆಯಲ್ಲಿ ಹೇಳೋದುಂಟಲ್ವ, ಭಾರಿ ಚಪಲರವರು ಅಂತ ಹೇಳಿದರೆ, ಕಣ್ಣು ನೋಡಿದ್ದನ್ನೆಲ್ಲ ಬಯಸ್ತದೆ, ಕಿವಿ ಕೇಳಿದ್ದನ್ನೇ ಬಯಸ್ತದೆ. ಏನು ಕೇಳಿದ ಅದು ಬೇಕು, ಕಣ್ಣು ಯಾವುದೋ ನೋಡಿದ ಅದು ಬೇಕು, ಅಥವಾ ಇನ್ನೂ ನೋಡಬೇಕು. ಈ ರೀತಿ ಇದನ್ನು ಚಪಲತೆ ಅಂತ ಕರೀತಾರೆ. ಅದಿಲ್ಲದೆ ಇರುವಂಥದ್ದು ಅಚಾಪಲ. ಮತ್ತೇನೆಂದರೆ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರುವಂಥದ್ದು, ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರುವಂಥದ್ದು. ಇದು ಬಹಳ ಮುಖ್ಯವಾಗಿ ಬೇಕು. ಇದು ದೊಡ್ಡ ದೈವಿ ಸಂಪತ್ತಿದು. ಯಾಕಂದರೆ ಮನುಷ್ಯ ಅಡ್ಡದಾರಿ ಹಿಡಿಯುವುದೇ ಈ ಚಾಪಲ್ಯದಿಂದ. ಕಡೆಗೆ ಏನು ಇಲ್ಲದೆ ಇದ್ದರೂ ಒಂದು ನಾಲಿಗೆಯ ಚಾಪಲ್ಯ ಸಾಕು. ಇಡೀ ನಮ್ಮ ಜೀವನವನ್ನು ಸಂಪೂರ್ಣ ನಾಶ ಮಾಡಲಿಕ್ಕೆ ನಾಲಿಗೆಯ ಚಾಪಲ್ಯ ಸಾಕು. ಅಂದರೆ ನಾಲಿಗೆಯ ಚಾಪಲ್ಯ ಅಂತ ಹೇಳಿದ್ರೆ ರುಚಿ, ನಾಲಿಗೆ ರುಚಿ ಸಾಕಾಗೋಲ್ಲ. ಅದಕ್ಕೇನು ಅಂತ ಹೇಳಿದರೆ ಕೆಲವರು ಇರ್ತಾರೆ, ಈ ನಾಲಿಗೆಯ ಚಪಲತೆ ಇದ್ದವ್ರು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಹೀಗೇ ಆಗಬೇಕು, ಸ್ವಲ್ಪವೂ ರುಚಿ ಸರಿಯಾಗಲಿಲ್ಲ ಅಂದರೆ ತಿನ್ನೋದೇ ಇಲ್ಲ. ಇಲ್ಲ ಅದಾಗೋದಿಲ್ಲ, ಇದಾಗೋದಿಲ್ಲ, ಹೀಗೇ ಬೇಕು, ಹಾಗೇ ಬೇಕು, ನಾಲಿಗೆಯ ಚಪಲತೆ. ಮತ್ತೇನೆಂದರೆ ಒಮ್ಮೆ ತಿಂದರೆ ಇನ್ನೂ ರುಚಿಯಾದ ಇನ್ನೂ ತಿನ್ನಬೇಕು, ಮತ್ತು ತಿನ್ನಬೇಕು ಅಂತ ಆಸೆ ಹೋಗೋಲ್ಲ.
ಅದು ತಿನ್ನಿರಿ, ಏನಾಯ್ತು ರೀ, ನಾಲಿಗೆ ರುಚಿ ಕೊಟ್ಟಿದ್ದಾನೆ ದೇವರು, ತಿಂದರೆ ಸರಿ. ತಿನ್ನುವುದಲ್ಲ, ನಾಳೆ ಅದನ್ನು ತಿಂದು ತಿಂದು ತಿಂದೂನೇ ರೋಗ ಬರೋದು. ತಿನ್ನಬಾರದನ್ನು ತಿಂದೇ ರೋಗ ಬರೋದು ಮನುಷ್ಯನಿಗೆ. ನಿಜವಾಗಲೂ ಕೂಡ ರೋಗ ಬರೋದು ವೈರಸ್ಸಿನಿಂದ, ಬ್ಯಾಕ್ಟೀರಿಯಾದಿಂದ, ಇದರಿಂದ ಈ ರೀತಿ ಹೇಳ್ತೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾಲಿಗೆಯ ಚಾಪಲ್ಯದಿಂದಲೇ ರೋಗ ಬರೋದು. ಯಾವಾಗ ನಾವು ನಾಲಿಗೆಯ ಚಾಪಲ್ಯವನ್ನು ನಿಯಂತ್ರಣ ಮಾಡಿಕೊಂಡು ಯಾವುದು ಆರೋಗ್ಯಕರವಾದ ವಸ್ತುವು, ಯಾವುದು ನಮ್ಮ ಏಳಿಗೆಗೆ ಅಂದರೆ ಮನಸ್ಸಿನ ನಿಯಂತ್ರಣಕ್ಕೆ, ಮನಸ್ಸಿನ ನೆಮ್ಮದಿಗೆ ಕಾರಣವಾದ ವಸ್ತುವು, ಅದನ್ನೇ ನಾವು ಸ್ವೀಕಾರ ಮಾಡಿದ್ವು ಅಂತ ಹೇಳಿದರೆ, ಅಂದರೆ ನಾಲಿಗೆ ರುಚಿಯನ್ನು ಬಿಟ್ಟು. ಹಾಗಂತ ನೀವು ನಾಲಿಗೆ ರುಚಿಯನ್ನು ಸಂಪೂರ್ಣ ಬಿಟ್ಟು ಕಹಿ ಕಹಿ ತಿನ್ನಿ, ಹುಳಿ ಹುಳಿ ತಿನ್ನಿ ಅಂತ ಹೇಳ್ತಾ ಇರುವುದಲ್ಲ. ಮತ್ತು ಹೆಚ್ಚು ಆ ಕಡೆ ಗಮನ ಕೊಡದೆ, ನಾಲಿಗೆ ರುಚಿಯ ಬಗ್ಗೆ ಹೆಚ್ಚು ಗಮನ ಕೊಡದೆ, ಆರೋಗ್ಯದ ಬಟ್ಟೆ ಗಮನ ಕೊಟ್ಟು, ಅಂದರೆ ನಮ್ಮ ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯದ ಬಗ್ಗೆ ನಾವು ಗಮನ ಕೊಟ್ಟು ಅದಕ್ಕೆ ಬೇಕಾದ ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡಿದ್ವು ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ನಮ್ಮ ಆರೋಗ್ಯವನ್ನು ನಾವು ಆದಷ್ಟು ಸುಧಾರಿಸಿಕೊಳ್ಬೋದು. ರೋಗ ರುಜಿನ ಬಂದವರು ಕೂಡ ಅಷ್ಟೇ, ರೋಗ ರುಜಿನದಲ್ಲಿ ಇರುವವರೂ ಕೂಡ ಆಹಾರದ ಮೇಲೆ ನಿಯಂತ್ರಣವನ್ನು ಸಾಧಿಸುವುದರಿಂದಾಗಿ ಆ ರೋಗ ರುಜಿನಗಳಿಂದ ಪಾರಾಗಲಿಕ್ಕೆ ಸಾಧ್ಯತೆ ಉಂಟು. ಇವತ್ತು ನಮ್ಮ ರೋಗ ರುಜಿನಗಳು ಉಲ್ಬಣವಾಗಲಿಕ್ಕೆ ಕಾರಣವೇ ಅದು, ಬಾಯಿ ರುಚಿ ಬಿಡದೇ ಇರುವಂಥದ್ದು. ನೀವು ಎಷ್ಟೇ ರೋಗ ಬರಲಿ, ಅದನ್ನು ತಿನ್ನಬೇಡಿ, ಇದನ್ನು ತಿನ್ನಬೇಡಿ, ಇಲ್ಲ ನಾನು ಅದನ್ನು ತಿನ್ನದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಅಯ್ಯೋ ಸತ್ರು ತೊಂದರೆ ಇಲ್ಲ, ನಾನು ಅದನ್ನು ಬಿಡೋಲ್ಲ, ನೋಡಿ ಈ ರೀತಿ. ಅದಕ್ಕೋಸ್ಕರ ಆದಷ್ಟು ಈ ಚಾಪಲವನ್ನು ಬಿಡಬೇಕು, ಇಂದ್ರಿಯಗಳ ಚಾಪಲವನ್ನು ಬಿಡಬೇಕು. ಅದೇ ಕೃಷ್ಣ ಹೇಳ್ತಾ ಇದ್ದಾನೆ ಅಚಾಪಲಂ ಅಂತ. ಮುಂದಿನದ್ದು ಹೇಳ್ತಾನೆ, ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ಅಂತ ಮುಂದೆ ಇನ್ನು ಒಂದು ಶ್ಲೋಕದಲ್ಲಿ ದೈವಿ ಸಂಪತ್ತನ್ನು ಹೇಳಿ ಮುಗಿಸ್ತಾನೆ. ಅಂದರೆ ಇವೆಲ್ಲ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು, ನಮ್ಮ ಜೀವನವನ್ನು ನಾವು ಸರಿ ಮಾಡಿಕೊಳ್ಬೇಕಾಗಿರುವಂಥದ್ದು. ಯಾಕಂದರೆ ನಮಗೆ ದೇವತೆಗಳ ಅನುಗ್ರಹ ಆಗಬೇಕು, ದೇವರ ಅನುಗ್ರಹ ಆಗಬೇಕು ಅಂತ ಹೇಳಿದ್ರೆ ಹೊರಗಿನಿಂದ ನನಗೆ ದುಡ್ಡು ಸಿಕ್ತು, ಆಸ್ತಿ ಸಿಕ್ತು ಅಂತ ಹೇಳೋದಲ್ಲ. ಮತ್ತು ಆ ದೇವತೆಗಳು ನನ್ನೊಳಗೆ ಬಂದು ಕೂತ್ಕೊಳ್ಳೋದು, ಅವರು ಕೂರಬೇಕು ಒಳಗೆ. ಅದೇ ಯಾವಾಗ ಕೂರ್ತಾರೆ ಅಂದರೆ ದೈವಿ ಸಂಪತ್ತಿದ್ದಾಗ, ಅದೇ ದೈವಿ ಸಂಪತ್ತು. ಯಾವ ಗುಣಗಳು ನಮ್ಮಲ್ಲಿದ್ದಾಗ ದೇವತೆಗಳು ನಮ್ಮೊಳಗೆ ಬಂದು ಕೂರ್ತಾರೋ, ದೇವರು ನಮ್ಮೊಳಗೆ ಬಂದು ಕೂರ್ತಾನೋ, ಅದು ದೈವಿ ಸಂಪತ್ತು. ಅದನ್ನು ಇಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ. ಅದೇನಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.